ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಹಂಬಲ್ ರಿಕ್ವೆಸ್ಟ್ ಏನಂದರೆ, ಈ ವಿಡಿಯೋವನ್ನು ಸ್ವಲ್ಪ ಸಮಾಧಾನದಿಂದ ನಿಮ್ಮ ಫ್ರೀ ಟೈಮನ್ನು ಇಟ್ಕೊಂಡು ಎಲ್ಲಾದರೂ ಒಂದು ಕಡೆ ನಿಮ್ಮ ರೂಮಲ್ಲೋ ಅಥವಾ ಹೊಲಗದ್ದೆಯಲ್ಲೋ ನಿಮ್ಮ ಪಾರ್ಕ್ನಲ್ಲೋ ಎಲ್ಲೋ ಒಂದು ಕಡೆ ಆರಾಮವಾಗಿ ಕೂತ್ಕೊಂಡು ನಾನು ಏನು ಹೇಳ್ತಾ ಇದ್ದೀನಿ ಅದರದ್ದು ಎಷ್ಟು ಅವಶ್ಯಕತೆ ಇದೆ ಕೇಳೋದು ಅಂತ ಅನಲೈಸ್ ಮಾಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಈ ವಿಡಿಯೋದೇನು ಥಂಬ್ನೇಲಿದೆ ಅದರಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ಎಲ್ಲ PU ವಿದ್ಯಾರ್ಥಿಗಳು ನೋಡಲೇಬೇಕಾದ ವಿಡಿಯೋ ಅಂತ. ಇದು ಕೂಡ ನಂದು ಹಂಬಲ್ ರಿಕ್ವೆಸ್ಟ್. ಏನನ್ನು ಹೇಳಕ್ಕೆ ನಾನು ಇಲ್ಲಿ ಬಯಸ್ತಾ ಇದ್ದೀನಲ್ಲ ಅದನ್ನ ಕರೆಕ್ಟಾಗಿ ಗ್ರಾಸ್ ಮಾಡ್ಕೊಳ್ಳಿ. ಅದ್ರದ್ದು ನೀವು ಉಲ್ಟಾ ಮೀನಿಂಗ್ ಏನಾದರೂ ತಿಳ್ಕೊಂಬಿಟ್ರಿ ಅಂತಂದರೆ ಆವಾಗ ಇನ್ನೂ ಒಂದು ಅನಾಹುತ ಆದಂಗೆ ಅದು. ಸೊ ನಾನು ಹೇಳ್ದಂಗೆ ಇದೇನು ಎಲ್ಲ PU ವಿದ್ಯಾರ್ಥಿಗಳು ನೋಡಬೇಕು ಅಂತ ಏನು ಹೇಳ್ತಾ ಇದ್ದೀನಲ್ಲ, ದ್ಯಾಟ್ ಮೀನ್ಸ್ ನನ್ನ ಪ್ರಕಾರ ಇವಾಗ ನನಗೆ 3 ರೀತಿಯಾದಂತಹ 3 ಅಕಾಡೆಮಿಕ್ ಇಯರ್ನಲ್ಲಿ ಇರುವಂತಹ PU ವಿದ್ಯಾರ್ಥಿಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಅದರಲ್ಲಿ ಫಸ್ಟ್ ಕ್ಯಾಟಗರಿ ಏನು ಬರ್ತಾರಲ್ಲ, ಇವರು 10th ಮುಗಿಸಿ 10th ಪಾಸ್ ಮಾಡಿ ಇವಾಗ ಫಸ್ಟ್ PU ಅಡ್ಮಿಷನ್ ತೊಗೊಂಡು ಫಸ್ಟ್ PU ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವರು ಫಸ್ಟ್ ಕ್ಯಾಟಗರಿ. ಸೆಕೆಂಡ್ ಬರೋರು ಏನಂತಂತಂದರೆ ಫಸ್ಟ್ PU ಪಾಸ್ ಮಾಡಿದ್ದಾರೆ ಆಲ್ರೆಡಿ, ಇವಾಗ ಸೆಕೆಂಡ್ PU ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಲಾಂಗ್ ವಿತ್ ಅದು ನೀಟ್ ಕೋಚಿಂಗ್ ಅದೇನೇನಿದೆ ಅದೆಲ್ಲವೂ. ಥರ್ಡ್ ಕ್ಯಾಟಗರಿ ಅಂತ ನಾನೇನು ಹೇಳ್ತಾ ಇದ್ದೀನಲ್ಲ, ಇವರು ಕೂಡ PU ವಿದ್ಯಾರ್ಥಿಗಳೇ, ಬಟ್ ರೀಸೆಂಟಾಗಿ ಇವರು ನೀಟ್ ಎಕ್ಸಾಮಲ್ಲಿ ಅಪಿಯರ್ ಆಗಿ ನೀಟ್ ಎಕ್ಸಾಮನ್ನು ಕೊಟ್ಟಿದ್ದಾರೆ. ಸೊ ಈ 3 ಏನು ಕ್ಯಾಟಗರಿ ಸ್ಟೂಡೆಂಟ್ ಇದ್ದಾರಲ್ಲ ಇವರೆಲ್ಲರೂ ಇನ್ನೂ PU ವಿದ್ಯಾರ್ಥಿಗಳೇ. ಇನ್ನೂ ನಿಮ್ಮದು CBSE ಸೆಕೆಂಡ್ PU ರಿಸಲ್ಟ್ ಬಂದಿಲ್ಲ, ನೀಟದ್ದು ಅನೌನ್ಸ್ ಆಗಿಲ್ಲ. ಸೊ ನೀವಿನ್ನೂ PU ವಿದ್ಯಾರ್ಥಿಗಳೇ. ಸೊ ನಾನು ಈ ವಿಡಿಯೋದಲ್ಲಿ ಹೇಳಕ್ಕೆ ಹೊರಟಿರೋದು, ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇರೋದು ಇವ್ರ ಬಗ್ಗೆ, ಯಾಕಂದರೆ ನಾನು ಅದನ್ನೇ ಹೈಲೈಟ್ ಮಾಡಿರೋದು ನೀಟ್ ಎಕ್ಸಾಮ್ ಮುಗೀತು ಅಂತ. ಸೊ ಇದೇನು ಥರ್ಡ್ ಕ್ಯಾಟಗರಿ ಸ್ಟೂಡೆಂಟ್ ಇದ್ದಾರಲ್ಲ ಇವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಬಟ್ ಪ್ಯಾರಲಲ್ ಆಗಿ ಆಲ್ರೆಡಿ ಯಾರು ಫಸ್ಟ್ PU ಸೆಕೆಂಡ್ PUದಲ್ಲಿ ಇರೋರು ನೀಟ್ ಬಗ್ಗೆ ಕನಸು ಕಾಣ್ತಾ ಇದ್ದೀರಲ್ಲ ಅವರು ಅಷ್ಟೇ ಅಷ್ಟೇ ಟೈಮ್ ಕೊಟ್ಟು ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಇಟ್ಸ್ ಮೈ ರಿಕ್ವೆಸ್ಟ್. ನಾವು ಇವಾಗ PU ನೀಟ್ ಎಕ್ಸಾಮ್ ಏನು ರೀಸೆಂಟಾಗಿ ನೀವೇನು ಸಂಡೇ ಬರೋದು ಬಂದ್ರಲ್ಲ, ಸೊ ಒಂದು ರೀತಿ ಇವಾಗ ನೀವು ಅಂದ್ಕೊಂಡಿದ್ರಿ ನೀಟ್ ಎಕ್ಸಾಮ್ನ ಬರೋದು ಬಂದುಬಿಟ್ರೆ ಫುಲ್ ಟೆನ್ಷನ್ ಫ್ರೀ ಆಗಿಬಿಡ್ತೀವಿ ನಾವು ಅಂತ. ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಅದು ಫುಲ್ ಉಲ್ಟಾ ಆಗಿಬಿಟ್ಟಿದೆ. ಯಾಕೆ ಉಲ್ಟಾ ಆಗಿದೆ ಅಂತಂದರೆ, ಇವಾಗ ನಿಮ್ಮದೇನು 2 ವರ್ಷದ್ದೇನು ನಿಮ್ಮದು ಆಸೆ ಇತ್ತು, ನಿಮ್ಮ ಕನಸಿತ್ತು, ಮೆಹನತ್ತೇನಿತ್ತು, ನಿಮ್ಮದು ಸ್ಟಡಿ ಮಟೀರಿಯಲ್ಲು, ಆಫ್ಲೈನ್ ಕೋಚಿಂಗು, ಆನ್ಲೈನ್ ಕೋಚಿಂಗು, ಆ ವಿಡಿಯೋಸು, 1 ಶಾಟ್ ವಿಡಿಯೋಸು, ಟೆಸ್ಟ್ ಪೇಪರು, ಇಷ್ಟೊಂದು ರಾಶಿ ವಿಡಿಯೋಸ್ಗಳು ಯೂಟ್ಯೂಬಲ್ಲಿ, ನಿಮ್ಮ ಕ್ಲಾಸಲ್ಲಿ ನಿಮ್ಮ ಮೆಂಟರು ನಿಮ್ಗೆ ಸಪೋರ್ಟ್ ಮಾಡಿರೋದು, ಇದೆಲ್ಲವನ್ನು ಇಟ್ಕೊಂಡು 2022 ನೀಟನ್ನು ನೀವು ಬರೆದು ಬಂದಿದ್ದೀರ. ಈ ಬರೆದು ಬಂದಂತಹ ಏನು ವಿದ್ಯಾರ್ಥಿಗಳಿದ್ದೀರಲ್ಲ ಇದರಲ್ಲೇ ಅಗೇನ್ ನಮಗೆ 3 ರೀತಿಯಾದಂತಹ ವಿದ್ಯಾರ್ಥಿಗಳು ಸಿಗ್ತೀರಿ. ಯಾರ್ಯಾರು ಅಂತಂದರೆ, ಫಸ್ಟ್ ಕ್ಯಾಟಗರಿನಲ್ಲಿ ಬರೋರು ಫುಲ್ಲು ಫಸ್ಟ್ PU ಅಥವಾ 10th ನೀಟನ್ನು ಕ್ರ್ಯಾಕ್ ಮಾಡಬೇಕು ಅಂತ ಕನಸ್ಕೊಂಡು ಅದಕ್ಕೆ ಎಷ್ಟು ಅವಶ್ಯಕತೆ ಇದೆಯಲ್ಲ ಪ್ರಾಪರ್ ವೇನಲ್ಲಿ ಏನೋ ಅವ್ರದ್ದು ಅದಕ್ಕೆ ಡೆಡಿಕೇಶನ್ ಆಗಿ ವರ್ಕೌಟ್ ಮಾಡಿ. ಸೊ ನೀಟ್ ಎಕ್ಸಾಮು ನಮ್ಮದು 2022 ನಾವು ಯಾವ ರೀತಿಯಲ್ಲಿ ಅಂದ್ಕೊಂಡಿದ್ವೋ ಆ ರೀತಿಯಲ್ಲಿ ನಾವು ಬರೆದಿದ್ದೀವಿ. ನಮ್ಮದು ಮೆಹನತ್, ನಮ್ಮದು ಎಫರ್ಟ್ ಏನಿದೆ ಅದು ಸಕ್ಸಸ್ಫುಲ್ಲಾಗಿ ಅಲ್ಲಿ ನಮಗೆ ಹೆಲ್ಪ್ ಮಾಡಿದೆ. ಸೊ ನಾವು ನೀಟನ್ನು ಕ್ಲಿಯರ್ ಮಾಡ್ತೀವಿ, ಅಂದರೆ ಎಕ್ಸ್ಪೆಕ್ಟೆಡ್ ರ್ಯಾಂಕಿಂಗ್ನಲ್ಲಿ ಬರ್ತೀವಿ ಅಂತ ಫಸ್ಟ್ ಕ್ಯಾಟಗರಿ. ಸೆಕೆಂಡ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಏನಿದ್ದಾರಲ್ಲ ಇವರು ಕೂಡ ತಮಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ನೀಟಿಗೆ ಪ್ರಿಪೇರ್ ಆಗಿ ಎಲ್ಲ ಮಟೀರಿಯಲ್ಸು, ವಿಡಿಯೋಸು, ಅದು ಇದು ಅಂತ ನೋಡಿ ನೀಟ್ ಎಕ್ಸಾಮನ್ನು ಅಪಿಯರ್ ಆಗಿದ್ದಾರೆ. ಬಟ್ ಇವ್ರು ಹೆಂಗಿದ್ದಾರೆ ಅಂತಂದರೆ ಸಂಹೌ 50-50 ಇದ್ದಂಗೆ, ತುಂಬ ಫುಲ್ ಚಲೋ ಆಗಿಲ್ಲ ಅಥವಾ ಪೂರ್ತಿ ಕೆಟ್ಟನೂ ಆಗಿಲ್ಲ, ಸಮ್ ಕೈಂಡ್ ಆಫ್ ಓಕೆ ರೇಂಜಲ್ಲಿ ಇದ್ದೀವಿ ಅನ್ನುವಂತಹ ಸೆಕೆಂಡ್ ಕ್ಯಾಟಗರಿ. ಇನ್ನು ಥರ್ಡ್ ಕ್ಯಾಟಗರಿ ನೀವು ಊಹಿಸ್ಬೋದು, ಯಾಕಂದರೆ 2 ಕ್ಯಾಟಗರಿ ಆಯ್ತಂದರೆ 3ನೇ ಕ್ಯಾಟಗರಿಯನ್ನು ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಫರ್ಟನ್ನು ಹಾಕಿದ್ವಿ. ಬಟ್ ಏನು ಮಾಡೋದು, ಸ್ವಲ್ಪ ಯಾಕೋ ನಮ್ಮದು ನೀಟು ಚೆನ್ನಾಗೇ ಆಗಲಿಲ್ಲ ಅಂತ. ಹೌದಾ, ಇದು 3 ಬಿಟ್ಟು ನಾವು ಬೇರೆ ಸ್ಟೂಡೆಂಟ್ ಅಂತೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಈ 3ರಲ್ಲೇ ಯಾವುದಾದ್ರೂ ಒಂದು ಕ್ಯಾಟಗರಿಗೆ ವಿದ್ಯಾರ್ಥಿಗಳು ಬರ್ತಾರೆ. ಸೊ ನೀವೇನಿವಾಗ ಎಕ್ಸಾಮನ್ನು ಬರೆದು ಬಂದಿದ್ದೀರಲ್ಲ, ಬರೆದು ಬಂದ ಮೇಲೆ ನಿಮಗೆ ಅಗೇನ್ ಎಷ್ಟೊಂದು ವಿಡಿಯೋಸ್ಗಳ ಮೂಲಕ ಆನ್ಸರ್ ಸ್ಕ್ರಿಪ್ಟು, PDF ಸಿಕ್ಕಿದೆ, ಪೇಪರ್ ಅನಲೈಸ್ ಆಗಿದೆ, ನಿಮ್ಮದೆಲ್ಲ ನಿಮ್ಗೊಂದು ರಫ್ ಆಗಿ ಒಂದು ಮಾರ್ಕ್ಸ್ ಅಂತ ಸಿಕ್ಕಿದೆ ಇವಾಗ ಎಷ್ಟು ಬರ್ಬೋದು ಅಂತ. ಆ್ಯಂಡ್ ಪ್ಲಸ್ ಪಾಯಿಂಟ್ ಇದು ಸ್ಟೇಟ್ ಸೆಕೆಂಡ್ PU ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಸೊ ನಿಮ್ಮದು ಥೇರಿನೂ ನಿಮ್ಮದು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಅಲ್ಲಿಯೂ ಕೂಡ ನಿಮಗೆ ರಿಸಲ್ಟ್ ಸಿಕ್ಕಿದೆ. ಸೊ 1 by 1 ಇವ್ರ ಬಗ್ಗೆ ನಾನು ಹೇಳಬೇಕಾಗಿದೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಎಲ್ಲಿ ಅಂತಂದರೆ ಈ ಸೆಕೆಂಡ್ ಮತ್ತು ಥರ್ಡ್ ಕ್ಯಾಟಗರಿನವರು. ನಾವು ಫಸ್ಟ್ ವಿ ವಿಲ್ ಗೋ ವಿತ್ ದ ಫಸ್ಟ್ ಕ್ಯಾಟಗರಿ. ನೀಟನ್ನು ನಾವೇನು ಅಂದ್ಕೊಂಡಿದ್ವೋ ಅಷ್ಟು ಎಫರ್ಟ್ ನಾವು ಹಾಕಿದ್ವಿ, ಅಷ್ಟು ಡೆಡಿಕೇಶನ್ ಕೊಟ್ಟಿದ್ದೀವಿ. ನಾವೇನು ಅಂದ್ಕೊಂಡಿದ್ವಲ್ಲ ಆ ಲೆವೆಲಿಗೆ ನಾವು ಬರೀಲಿಕ್ಕೆ ಸಕ್ಸಸ್ಫುಲ್ಲಾಗಿ 2022 ನಾವು ಕ್ರ್ಯಾಕ್ ಮಾಡಿದ್ದೀವಿ ಅಂತ.
ಎಸ್, ಕಂಗ್ರ್ಯಾಚುಲೇಷನ್ಸ್. ನೀವು ಯು ಡಿಡ್ ಇಟ್ ಆ್ಯಂಡ್ ನಿಮ್ಮ ಮೆಹನತ್ತಿಗೆ ನಿಮ್ಮದು ಎಫರ್ಟ್ ಏನಿದೆ ಯು ಡಿಸರ್ವ್. ಸೊ ನೆಕ್ಸ್ಟ್ ನೀವೇನು ಮಾಡ್ತೀರಾ, ನಿಮ್ಮ ಕನಸಿನಂಗೆ MBBS ಸ್ಟಡಿ ಮಾಡ್ತಾ ಹೋಗ್ತೀರಾ. ಬಟ್ ರಿಮೆಂಬರ್ ಮೈ ಡಿಯರ್ ಫ್ರೆಂಡ್ಸ್, ನೀವೇನು ಇಲ್ಲಿ ನೀಟನ್ನು ಕ್ರ್ಯಾಕ್ ಮಾಡಿ MBBS ತೊಗೊಂಡಿದ್ದೀರಲ್ಲ, ಇದು ನಿಮ್ಮದು ಅಲ್ಟಿಮೇಟ್ ಸಕ್ಸಸ್ ಅಲ್ಲ, ನಿಮ್ಮ ಜೀವನದ್ದು ಫುಲ್ಲು ಒಂದು ಸಕ್ಸಸ್ಫುಲ್ ಅಲ್ಲ, ಒಂದು ಸ್ಟೆಪ್ಪನ್ನು ನೀವು ಸಕ್ಸಸ್ ಆಗಿ ದಾಟಿದ್ದೀರಾ. ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ನಾನು ನೀಟ್ ಕ್ರ್ಯಾಕ್ ಮಾಡಿದೆ, ನನಗೆ ಎಬಿಲಿಟಿ ಇತ್ತು, ನಾನು ಅಷ್ಟು ನನಗೆ ಗ್ರಾಸ್ಪಿಂಗ್ ಪವರ್ ಇತ್ತು, ಡೆಡಿಕೇಶನ್ ಮಾಡಲಿಕ್ಕೆ ಮನಸ್ಸಿತ್ತು. ಸೊ ನಂದೆಲ್ಲ ಎಫರ್ಟ್ ಹಾಕಿ ನಾನು ಕ್ರ್ಯಾಕ್ ಮಾಡಿ ನನಗೆ ಬೇಕಾದಂತಹ ಕಾಲೇಜ್ನಲ್ಲಿ ಸೀಟ್ ಸಿಕ್ಕಿದೆ, ಮುಗಿದು ನಾನು MBBS ಓದಿ ಆಮೇಲೆ ಒಂದು ಹಾಸ್ಪಿಟಲ್ಲೋ ಒಂದು ಕ್ಲಿನಿಕ್ಕೋ ತೆಗೆದು ಆರಾಮ್ ಲೈಫನ್ನು ಸೆಟಲ್ ಮಾಡ್ಕೋತೀನಿ. ಹಂಗಿರಬೇಡಿ. ಈ ಕೆಟಗರಿನಲ್ಲಿ ನೀವೇನು ಸ್ಟೂಡೆಂಟ್ಸ್ ಇದ್ದೀರಲ್ಲ, ನಿಮ್ಮದು ಎಬಿಲಿಟಿ ಇದೆ ಅಂತಲೇ ನೀವಿಲ್ಲಿ ಕ್ರ್ಯಾಕ್ ಮಾಡಿದ್ದೀರಾ, ಹೌದಾ? ಈ ಕೋರ್ಸನ್ನು ಆಯ್ಕೆ ಮಾಡಿದ್ದೀರಾ. ಬಟ್ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ MBBS ಮಾಡಬೇಡಿ. ಡಿಫ್ರೆಂಟಾಗಿ ನೀವಿಲ್ಲಿ ಏನು ಮಾಡ್ಬೋದು, ಇವಾಗ ನೀವು ಅಲ್ಟಿಮೇಟ್ಲಿ ನಿಮ್ಮದೆಲ್ಲ ಇದೆಲ್ಲ MBBS ಆಗಿ ಮುಂದೆ MD ಆಗಿ ಸ್ಪೆಷಲೈಸೇಷನ್ ತೊಗೊಂಡು ಅಲ್ಟಿಮೇಟ್ಲಿ ನೀವು ಮಾಡಬೇಕಾಗಿರೋದು ಜನರ ಸೇವೆಯನ್ನು, ಅದಂತೂ ಒಪ್ಕೊಳ್ಳೇಬೇಕಾ? ಪ್ರಾಮಾಣಿಕತೆಯಿಂದ ಜನರ ಸೇವೆನೇ ಮಾಡೋದು ನಿಮ್ಮ ಗುರಿಯಾಗಿರಬೇಕು. ಅದರ ಜೊತೆಗೇ ಈಗಿರುವಂತಹ ಏನು ವ್ಯವಸ್ಥೆ ಇದೆ ಇದನ್ನು ಹೊರತಾಗಿ ನಾನು ಇನ್ನೂ ಎಕ್ಸ್ಟ್ರಾ ಏನು ಮಾಡ್ಬೋದು ಜನರಿಗೋಸ್ಕರ, ಮೆಡಿಕಲ್ ಫೀಲ್ಡಲ್ಲಿ ನಾನು ಇನ್ನೂ ಹೊಸದಾದಂತಹ ಏನು ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ನಾನು ಇನ್ನೂ ಹೆಂಗೆ ಸ್ವಲ್ಪ ಎಕ್ಸ್ಟ್ರಾಆರ್ಡಿನರಿ ಅಂತೀವಲ್ಲ, ಸ್ವಲ್ಪ ಹಟ್ಕೆ ಅಂತೀವಲ್ಲ, ಔಟ್ ಆಫ್ ದ ಬಾಕ್ಸ್ ಅಂತೀವಲ್ಲ, ಸೊ ನಾನು ಏನು ಕೊಡಬಹುದು ದೇಶಕ್ಕೆ, ಆ ನಿಟ್ಟಿನಲ್ಲಿ ನೀವು ನಿಮ್ಮ ಕರಿಯರನ್ನು ರೂಪಿಸ್ಕೊಳ್ತಾ ಹೋಗಿ. ಓಕೆ, ಇಲ್ಲಿಗೆ ಮುಗೀತು ಅಂತಲ್ಲ, ನಿಮ್ಮದು ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ. ಎಲ್ಲರೂ ಮಾಡ್ತಾರೆ ಅಂತ MBBS ತೊಗೊಂಡು ಮಾಡೋದಲ್ಲ, ಇದನ್ನ ಮಾಡಿ ನೀವು ಏನು ಡಿಫ್ರೆಂಟಾಗಿ ಕೊಡುಗೆಯನ್ನು ಕೊಡ್ತೀರಾ, ಒಂದು ಜನರಿಗೆ ಯೂಸ್ ಆಗುವಂತಹ ಒಂದು ವ್ಯಾಕ್ಸಿನೇಷನ್ನು, ಒಂದೇನೋ ಒಂದು ಇನ್ವೆನ್ಷನ್ನು ಅಥವಾ ಯಾವುದೋ ಒಂದು ಮೆಥಡು, ಅದನ್ನು ಏಮಾಗಿಟ್ಕೊಂಡು ನಿಮ್ಮ ಕರಿಯರನ್ನು ರೂಪಿಸ್ಕೊಂಡು ಹೋಗಿ ನೀವು. ಓಕೆ, ಸೊ ಇವ್ರಿಗಂತೂ ನನಗೆ ಅಷ್ಟೇ ರೆಸ್ಪೆಕ್ಟ್ ಇದೆ. ಇವಾಗ ನಾನು ಈ ಎರಡು ಏನು ಕೆಟಗರಿ ವಿದ್ಯಾರ್ಥಿಗಳಿದ್ದಾರೆ ಅವ್ರ ಬಗ್ಗೆನೇ ನಾನು ಜಾಸ್ತಿ ಈ ವಿಡಿಯೋವನ್ನು ಮಾಡಿದ್ದು, ಅವರಿಗೋಸ್ಕರನೇ ಈ ವಿಡಿಯೋವನ್ನು ನಾನು ಮಾಡಿದ್ದು. ಬಟ್ ದಟ್ ಡಸಂಟ್ ಮೀನ್ ದ್ಯಾಟ್ ನನಗೆ ಇವ್ರ ಬಗ್ಗೆ ರೆಸ್ಪೆಕ್ಟ್ ಇಲ್ಲ ಅಂತಲ್ಲ. ಈ ಸ್ಟೂಡೆಂಟ್ಸ್ಗಳಿಗೂ ನನಗೆ ಅಷ್ಟೇ ರೆಸ್ಪೆಕ್ಟ್ ಇದೆ, ಆ ಫೀಲ್ಡ್ ಏನಿದೆಯಲ್ಲ ಆ ವೃತ್ತಿಗೂ ನಂದು ಅಷ್ಟೇ ರೆಸ್ಪೆಕ್ಟ್ ಇದೆ. ಬಟ್ ನಿಮ್ದು ಏನಿದೆಯಲ್ಲ, ನಿಮ್ಮನ್ನು ಎತ್ತಿಸ್ಲಿಕ್ಕೆ ಹೋಗಿ ಇವರನ್ನು ಕೆಳಗಡೆ ಮಾಡೋದು ಬೇಡ ಅಂತ ನನ್ನ ಉದ್ದೇಶ. ಸೊ ಫಸ್ಟ್ ಕ್ಯಾಟಗರಿ ಇದನ್ನು ಇಲ್ಲಿಗೆ ಮುಗಿಸೋಣ. ಆ್ಯಸ್ ಐ ಸೆಡ್, ಈ ವಿಡಿಯೋವನ್ನು ನಾನು ಮಾಡಿರುವಂತಹ ಉದ್ದೇಶನೇ ಈ ಎರಡು ಕ್ಯಾಟಗರಿನಲ್ಲಿ ಬರುವಂತಹ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡಲಿಕ್ಕೆ. ಇವರು ಏನೇನು ಸ್ಟಡಿ ಮಟೀರಿಯಲ್ ತೊಗೊಂಡಿದ್ರು ಅದನ್ನು ನೀವು ಕೂಡ ತೊಗೊಂಡಿರ್ಬೋದು. ಇವರು ಯಾವ ಬ್ಯಾಚಿಗೆ ಎನ್ರೋಲ್ ಮಾಡಿದ್ರು ಆ ಬ್ಯಾಚಿಗೆ ನೀವು ಎನ್ರೋಲ್ ಮಾಡಿರ್ಬೋದು. ಅದೇ PDF ನೀವು ನೋಡಿರ್ಬೋದು, ಅದೇ ಒನ್ ಶಾರ್ಟ್ ವಿಡಿಯೋಸನ್ನು ನೀವು ರೆಫರ್ ಮಾಡಿರ್ಬೋದು. ಬಟ್ ಅಂದರೂ ನಿಮಗೆ ಇವರ ಲೆವೆಲ್ಲಿಗೆ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ಕೊಳ್ಳಿ. ಓಕೆ, ಫಸ್ಟ್ ಆಫ್ ಆಲ್ ನೀವು ಯಾಕೆ ಮಾಡೋಕ್ಕಾಗಲಿಲ್ಲ ಅಂತ ನೀವು ವಿಚಾರ ಮಾಡಲೇಬೇಕು. ನೀವು ಮುಂದೆ ಯಾವುದೇ ಒಂದು ಸ್ಟೆಪ್ಪನ್ನು ತೊಗೊಳೋಕ್ಕಿಂತ ಮುಂಚೆ ಈ ಕ್ಯಾಟಗರಿನಲ್ಲಿ ಇರೋರು ಎಲ್ಲಿ ನಾನು ತಪ್ಪಾದೆ, ನನಗೆ ಸ್ಟಡಿ ಮಟೀರಿಯಲ್ಸ್ ಇವಾಗ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಎಷ್ಟು ರಾಶಿ ಸ್ಟಡಿ ಮಟೀರಿಯಲ್ ಸಿಗುತ್ತೆ ಅಂದರೆ, NCERTದು ಒನ್ ಶಾರ್ಟ್ ವಿಡಿಯೋಸ್ ಸಿಗ್ತವೆ, ಕ್ವಿಕ್ ರಿವಿಷನ್ ಸಿಗ್ತವೆ, ಆಮೇಲೆ PDF ಸಿಗ್ತವೆ, ಎಷ್ಟೊಂದು ಟೆಸ್ಟ್ ಸಿರೀಸ್ ಸಿಗ್ತವೆ, ಲೈವ್ ಕ್ಲಾಸಸ್ಗಳು ಸಿಗ್ತವೆ. ಸೊ ಸ್ಟಡಿ ಮಟೀರಿಯಲಿಗೆ ಇವಾಗ ಕೊರತೆನೇ ಇಲ್ಲ, ಅಷ್ಟೊಂದು ರಾಶಿ ಸ್ಟಡಿ ಮಟೀರಿಯಲ್ ಇದೆ. ಅದನ್ನು ನಿಮಗೆ ಎಷ್ಟಾಗುತ್ತೋ ನೀವು ಅದನ್ನ ಬಳಸ್ಕೊಂಡಿದ್ದೀರಾ. ಬಟ್ ಸ್ಟಿಲ್ ಯಾಕೆ ನಿಮಗೆ ಇಲ್ಲಿ ಓಕೆ 50-50 ಥರ ನೀಟ್ ಎಕ್ಸಾಮ್ ಆಯಿತು, ಇಲ್ಲಿ ಪೂರ್ತಿ ನಿಮ್ಮದು ಡೌನ್ ಆಯಿತು ಪರ್ಫಾರ್ಮೆನ್ಸ್? ನಾವು ಮೈ ಡಿಯರ್ ಸ್ಟೂಡೆಂಟ್ಸ್, ನಂದು ಒಂದು ಪಾಯಿಂಟನ್ನು ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ಇನ್ಸ್ಟಿಟ್ಯೂಷನ್ ಆಗಲಿ, ಯಾವುದೇ ಆನ್ಲೈನ್ ಕೋಚಿಂಗ್ ಸೆಂಟರ್ ಆಗಲಿ ಅಥವಾ ಆಫ್ಲೈನ್ ಕೋಚಿಂಗ್ ಸೆಂಟರ್ ಆಗಲಿ, ಆ ಸೆಂಟರ್ಗಳು ಎಷ್ಟೇ ಪುಷ್ ಮಾಡಿದ್ರೂ, ಎಷ್ಟೇ ನಿಮಗೆ ಟ್ರಿಕ್ಸ್ಗಳನ್ನು ಒನ್ ಶಾರ್ಟ್ ವಿಡಿಯೋಸ್ಗಳನ್ನು ನೀವು ನೋಡಿರ್ಬೋದು. ಹೌ ಟು ಕ್ರ್ಯಾಕ್ ನೀಟ್ 22 ಇನ್ 2 days, ಇನ್ 1 day. ಲಕ್ಕಿಲಿ ದೇವರ ಪುಣ್ಯದಿಂದ ಹೌ ಟು ಕ್ರ್ಯಾಕ್ ನೀಟ್ ಇನ್ 1 hour ಅಂತ ಯಾರೂ ಮಾಡಿಲ್ಲ ಇನ್ನೂವರೆಗೂ, ಇಲ್ಲ ಅಂದರೆ ಅದು ಬಂದುಬಿಡುತ್ತೆ. ಸೊ ಇಷ್ಟೊಂದು ಸ್ಟಡಿ ಮಟೀರಿಯಲ್ ಇದ್ರೂ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ದಟ್ ಮೀನ್ಸ್ ಎಲ್ಲೋ ಒಂದು ಕಡೆ ಇವರು ಹಾಕಿದಂಥ ಎಫರ್ಟನ್ನು ನೀವು ಹಾಕಿರಲಿಕ್ಕಿಲ್ಲ, ಅಥವಾ ಇವ್ರಿಗೆ ಏನೋ ಒಂದು ಡೆಡಿಕೇಶನ್ ಇತ್ತಲ್ಲ ನಾನು ಮಾಡಲೇಬೇಕು ಅಂತ, ಅದನ್ನು ಕೂಡ ನಿಮ್ಮಲ್ಲಿ ಇರಲಿಕ್ಕಿಲ್ಲ. ಅಲ್ಟಿಮೇಟ್ಲಿ ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ, PU1ಗೆ ಎನ್ರೋಲ್ ಆದಂತಹ ಪ್ರತಿಯೊಬ್ಬ ವಿದ್ಯಾರ್ಥಿನೂ ನೀಟನ್ನು ಕ್ರ್ಯಾಕ್ ಮಾಡಿ ಹೊರಗಡೆನೇ ಬರಬೇಕು ಅಂತ ಎಲ್ಲಿಯೂ ರೂಲ್ಸ್ ಇಲ್ಲ. ತುಂಬ ಬೇಜಾರಿಂದ ಇದನ್ನ ಹೇಳ್ತಾ ಇದ್ದೀನಿ ನಾನು. ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನಾವೇನು ಎಜುಕೇಟರ್ಸ್ ಅಂತ ಇದ್ದೀವಲ್ಲ, ಸೋ ಕಾಲ್ಡ್ ನಾವೆಲ್ಲ ಚಾನಲ್ಸ್ಗಳನ್ನ ತೆಗೆಸ್ಕೊಂಡು ಅಥವಾ ಯಾವುದೋ ಒಂದು ಅಕಾಡೆಮಿನಲ್ಲಿ ನಾವು ಸ್ಟಡಿ ಮಟೀರಿಯಲ್ನ ಕೊಡ್ತಾ ಕ್ಲಾಸಸ್ಗಳನ್ನ ತೊಗೋತಾ ಇದ್ದೀವಲ್ಲ, ನಾವೆಲ್ಲ ಎಷ್ಟು ಹೈಪ್ ಕೊಟ್ಬಿಟ್ಟಿದ್ದೀವಿ ನೀಟ್ ಎಕ್ಸಾಮ್ಗೆ ಅಂತಂದರೆ, PUಗೆ ಬಂದಿಯಾ ನೀಟ್ ಕ್ಲಿಯರ್ ಆಗಲೇಬೇಕು, ನಮ್ಮ ಮಟೀರಿಯಲ್ನ ತೊಗೊಳ್ಳಿ, ನಮ್ಮದು ಪ್ಯಾಟರ್ನನ್ನು ಸ್ಟಡಿ ಮಾಡಿ, ನಮ್ಮ ಸ್ಟ್ರಾಟಜಿಯನ್ನು ಫಾಲೋ ಮಾಡಿ, ನಮ್ಮ PDF ಓದಿ. ಹಾಗಲ್ಲ,
ಹಾಗಲ್ಲ ಜಗತ್ತು. ಎಲ್ಲ ವಿದ್ಯಾರ್ಥಿಗಳದ್ದನ್ನು ನಾವು ಒಂದೇ ಲೆವೆಲ್ ತೊಗೊಳಕ್ಕೆ ಹೋದರೆ ಹಾಗಾಗಲಿಕ್ಕೆ ಸಾಧ್ಯನೇ ಇಲ್ಲ. ಪಿ ಯುಗೆ ಬರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ನಾವು ನೀಟ್ ಕನಸನ್ನೇ ಕೊಟ್ಟು ನೀಟ್ ಬಗ್ಗೆನೇ ವಿಡಿಯೋಸ್ ಮಾಡಿ, ನೀಟ್ ಸಕ್ಸಸ್ ಸ್ಟೋರಿ, ನೀಟ್ ಫೇಲ್ಯೂರ್ ಸ್ಟೋರಿ, ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ಎಪ್ರಾನ್ ಹಾಕ್ಕೊಂಡ್ರೆ ಹೆಂಗಿರುತ್ತೆ, ಸೆಟಸ್ಕೋಪ್ ಹಾಕ್ಕೊಂಡ್ರೆ ಹೆಂಗಿರುತ್ತೆ, ಪೇಷಂಟನ್ನು ಮುಟ್ಟಿದ್ರೆ ಹೆಂಗಿರುತ್ತೆ, ಎಲ್ಲರಿಗೂ ಎಲ್ಲ ಒಂದೇ ರೀತಿಯಾದಂತಹ ಕನಸನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ವೆರಿ ಬೇಸಿಕ್ ಲೆವೆಲ್ ಆನ್ಸರ್. ಬಿಕಾಸ್ ಎಲ್ಲ ಸ್ಟೂಡೆಂಟದ್ದು ಕೆಪ್ಯಾಸಿಟಿ, ಎಲ್ಲ ಸ್ಟೂಡೆಂಟ್ಸು ಒಂದೇ ಥರ ಅಲ್ಲ. ಅನ್ಫಾರ್ಚುನೇಟ್ಲಿ ನಾವು ಅದಕ್ಕೆ ನೀಟ್ ಎಕ್ಸಾಮ್ಗೆ ಅಷ್ಟು ಹೈಪ್ ಕೊಡ್ತಾ ಇದ್ದೀವಿ. ನೀವು ಮಾಡಲೇಬೇಕು, ಮಾಡೋಕ್ಕಾಗುತ್ತೆ, ನಮ್ಮ ನೋಡ್ಕೊಳ್ಳಿ, ನಮ್ಮ ಸ್ಟಡಿ ನೋಡ್ಕೊಳ್ಳಿ, ನಮ್ಮ ಚಾನಲನ್ನು ನೋಡ್ಕೊಳ್ಳಿ, ನಮ್ಮ ವೀಡಿಯೋಸನ್ನು ನೋಡಿ, ನಮ್ಮ ಕಾಲೇಜಿಗೆ ಜಾಯ್ನ್ ಆಗಿ. ಹಾಗಲ್ಲ ಸ್ಟೂಡೆಂಟ್ಸ್. ಅಫ್ಕೋರ್ಸ್ ಐ ಡೂ ಬಿಲೀವ್ ಕೆಲವೊಂದು ಈ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಏನು ಎಜುಕೇಟರ್ಸ್ ಇದ್ದಾರೆ, ನಮ್ಮ ಬ್ಯಾಚಿಗೆ ಜಾಯ್ನ್ ಆದಂತಹ ಎಲ್ಲ ಸ್ಟೂಡೆಂಟ್ಸು ಮೆಡಿಕಲಿಗೆ ಕ್ಲಿಯರ್ ಆಗಿದ್ದಾರೆ, ಫುಲ್ ನೀಟನ್ನು ಸಕ್ಸಸ್ಫುಲ್ಲಾಗಿ ರ್ಯಾಂಕ್ ಮಾಡಿದ್ದಾರೆ. ಎಸ್, ಐ ರೆಸ್ಪೆಕ್ಟ್. ಬಟ್ ಅವಾಗ ಕಂಡೀಷನ್ ಏನಿರುತ್ತೆ ಅಂತ ನೋಡ್ಕೊಳ್ಳಿ. 50% ಆದಂತಹ ಒಬ್ಬ ವಿದ್ಯಾರ್ಥಿಯನ್ನು, ಅಂದರೆ ಥಿಯರಿ ಲೆವೆಲ್ಗೆ 50% ಇದೆ ಆ ವಿದ್ಯಾರ್ಥಿದು, ಆ ವಿದ್ಯಾರ್ಥಿಯನ್ನು ತೊಗೊಂಡು ನಿಮ್ಮ ಸ್ಟಡಿ ಮಟೀರಿಯಲ್ಲು ಕ್ಲಾಸಸ್ಸನ್ನು ಕೊಟ್ಟು ಅವನ್ನ ನೀಟ್ ಕ್ರ್ಯಾಕ್ ಮಾಡುವಂತಹ ಎಬಿಲಿಟಿ ನಿಮಗಿದೆಯಾ? ದೆನ್ ಇಟ್ ಈಸ್ ಎ ಮಿರಾಕಲ್. ಬಟ್ ಆಲ್ರೆಡಿ 85-90 ಇರುವಂತಹ ಸ್ಟೂಡೆಂಟನ್ನು ಅವನ್ನ ನೀವು ನೀಟ್ ಲೆವೆಲಿಗೆ ತೊಗೊಳ್ಳೋದು ದೊಡ್ಡ ಮಾತಲ್ಲ. ಯಾಕಂದರೆ ಆಲ್ರೆಡಿ ಅವನ ಹತ್ರ ಅಷ್ಟು ಎಬಿಲಿಟಿ ಇದೆ, ಅಷ್ಟು ಅವನಿಗೆ ಅದು ನೀವು ಏನಂತೀರ, ಅದು ಇನ್ಬಿಲ್ಟ್ ಅಂತಲೇ ಅಂದ್ಕೊಳ್ಳಿ, ಅಷ್ಟು ಕೆಪ್ಯಾಸಿಟಿ ಇದೆ. ಸ್ವಲ್ಪ ನೀವು ಪುಷ್ ಮಾಡಿಬಿಟ್ರೆ ಸಾಕು, ಅವ್ನು ನೀಟ್ ಕ್ರ್ಯಾಕ್ ಮಾಡೇ ಬಿಡ್ತಾನೆ. ಬಟ್ ಪೂರ್ತಿ ಯಾರು ಬೇಸ್ಲೈನಲ್ಲಿ ಇದ್ದಾರಲ್ಲ ಅವರನ್ನು ನೀವು ತೊಗೊಂಡು ಹೋಗಿ ನೀಟಿಗೆ ಹಾಕಿ ನೀವು ಅಲ್ಲೇ ಓದಬೇಕು, ನೀವು ಅದನ್ನೇ ಕ್ರ್ಯಾಕ್ ಮಾಡಬೇಕು ಅಂದ್ರಷ್ಟೇ ಲೈಫ್ ಇದೆ, ಇಲ್ಲಾಂದರೆ ನೀವು ಫೇಲ್ಯೂರು. ಇಂಥ ಕನಸುಗಳನ್ನು ನಾವು ಕೊಡೋದು ಬೇಡ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಯಾರ್ಯಾರು ಆನ್ಲೈನಲ್ಲಿ ಚಾನಲ್ಸ್ ನಡೆಸ್ತೀರಾ, ಕ್ಲಾಸಸ್ಗಳನ್ನು ತೊಗೋತೀರಾ, ನೋಟ್ಸ್ಗಳನ್ನು ಕೊಡ್ತೀರಾ, ಯು ಆರ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮದು ರೆಸ್ಪಾನ್ಸಿಬಿಲಿಟಿ, ಈ ವಿದ್ಯಾರ್ಥಿಗಳು ಎಷ್ಟು ಇಂಪಾರ್ಟೆಂಟ್ ಇದ್ದಾರೋ ಆ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸೋದು ನಮಗೆ ಅಷ್ಟೇ ಇಂಪಾರ್ಟೆಂಟ್. ಅದು ನಮ್ಮ ಕರ್ತವ್ಯಗಳು ಕೂಡ. ಇವ್ರನ್ನ ತೊಗೊಂಡು ಹೋಗಿ ನೀವು ಇದನ್ನು ಮಾಡಲೇಬೇಕು ಅಂತ ಹೇಳೋದು ಅದು ದೊಡ್ಡ ಮಾತಲ್ಲ. ಇವ್ರು ಹೆಂಗೋ ಮಾಡ್ಕೋತಾರೆ, ಸ್ವಲ್ಪ ನೀವು ಪುಷ್ ಮಾಡಿ, ನಿಮ್ದು ಏನೇನು ಮಟೀರಿಯಲ್ ಇದೆ, ಸ್ಟ್ರಾಟಜೀಸ್ ಇದೆ, ಅವನ್ನ ಕೊಡಿ. ಇವ್ರಿಗೂ ನೀವು ಒಂದು ಮಟ್ಟಿಗೆ ನೀವು ಸಪೋರ್ಟ್ ಮಾಡಬಹುದು. ಬಟ್ ಅವರಿಗೆ ಇದನ್ನು ನೀವು ಮಾಡಲಿಲ್ಲ ಅಂತಂದರೆ ನೀವು ಫೇಲ್ಯೂರ್ ಅಂತಹ ಕನಸುಗಳನ್ನು ಕೊಡೋದು ಬೇಡ. ನಾವು ಯಾರ್ಯಾರು ಮೆಂಟರ್ಸ್ ಇದ್ದೀವಲ್ಲ, ಆನ್ಲೈನಲ್ಲಿ ಆಗ್ಬೋದು, ಕಾಲೇಜಸ್ಗಳಾಗ್ಬೋದು, ನಮಗೆ ಗೊತ್ತಿದೆ ಇದನ್ನು ಬಿಟ್ಟು ಜಗತ್ತು ತುಂಬ ದೊಡ್ಡದಿದೆ. ಅಲ್ಲಿ ಎಷ್ಟೊಂದು ಅಪಾರ್ಚುನಿಟೀಸ್ ಇದ್ದಾವೆ, ಎಷ್ಟೊಂದು ಕೋರ್ಸಸ್ಗಳಿದ್ದಾವೆ. ಇವಾಗ ಗೌರ್ಮೆಂಟ್ ಜಾಬ್ ಓರಿಯೆಂಟೆಡ್ ಸ್ಕಿಲ್ಸ್ ಎಷ್ಟೊಂದು ಕೋರ್ಸಸ್ಗಳನ್ನು ಎವ್ರಿ ಇಯರ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದೇನು ನೀಟದ್ದು ಒಂದು ನಿಶೆ ಇದೆಯಲ್ಲ, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಗೇನ್, ಆ ನಶೆಯಿಂದ ದಯಮಾಡಿ ಹೊರಗಡೆ ಬನ್ನಿ. ನೀವು ಕ್ರ್ಯಾಕ್ ಮಾಡಿದ್ರೆ ವೆಲ್ ಆ್ಯಂಡ್ ಫೈನ್, ಗೋ, ನಿಮ್ಮದು ಕರಿಯರನ್ನು ರೂಪಿಸ್ಕೊಳ್ಳಿ. ಬಟ್ ನೀವೇನಿದ್ದೀರಲ್ಲ, ನೀವು ಕರೆಕ್ಟಾಗಿ ಡಿಸಿಷನ್ ತೊಗೊಳ್ಳಿಕ್ಕೆ ನಿಮ್ಮದು ಏಜ್ ಅಂತೂ ಇದೆ, ಇವಾಗ ನೀವು ವಿಚಾರ ಮಾಡುವಂತಹ ಬುದ್ಧಿ ಅಂತೂ ಇದೆ. ಸೊ ಕರೆಕ್ಟಾಗಿ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನೀವೇನು ಇವಾಗ ಅಪಿಯರ್ ಆಗಿ 50-50 ಅಥವಾ ಡೌನ್ ಅಂತ ಇದ್ದೀರಲ್ಲ, ಸೊ ನೀಟ್ 2022 ನೀವು ಅಪಿಯರ್ ಆಗಿದ್ರಿ, ಹೌದಾ? ಸೊ ನಿಮಗೆ ಇವಾಗ ಏನೇನು ಆಪ್ಷನ್ ಇದ್ದಾವೆ, ಜಸ್ಟ್ ನೀವು ಯಾವುದಾದ್ರೂ ಒಂದು ವಿಡಿಯೋ ಫಾಲೋ ಮಾಡಿ, ಏನು ಬೇಕಾದ ಯಾರಾದರೂ ಕೇಳಿ. ನೀಟ್ ಓಕೆ ಆಗಿದೆ ಅಂತಂದರೆ ಅಬ್ಬಬ್ಬ ಅಂದರೆ ಏನು ಹೇಳ್ತಾರೆ, ಯು ಕ್ಯಾನ್ ಟೇಕ್ ಅ ಡ್ರಾಪ್ ಅಂತ ಹೇಳ್ತಾರೆ, ಹೌದಾ? ಆ್ಯಂಡ್ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸು ಡ್ರಾಪ್ ತೊಗೋತಾ ಇದ್ದೀರಾ ಲಾಂಗ್ ಟರ್ಮ್ ಮಾಡಬೇಕು ಅಂತ. ನೆಕ್ಸ್ಟ್ ಪೂರ್ತಿ ನೀಟ್ ಡೌನ್ ಆಗಿದೆ ಅಂತಂದರೆ ಏನು ಹೇಳ್ತಾರೆ, ಯು ಆರ್ ಅ ನೀಟ್ ಫೇಲ್ಯೂರ್ ಅಂತ ಹೇಳ್ತಾರೆ. ವೆರಿ ಅನ್ಫಾರ್ಚುನೇಟ್, ಹೌದಾ? ನಾವು ಕಮಿಂಗ್ ಟು ದಿಸ್ ಪಾಯಿಂಟ್ ಫಸ್ಟ್. ಸಿ, ಇವ್ರಿಗೆ ಏನೇನು ಸ್ಟಡಿ ಬಟ್ ನಾನೇನು ಜಸ್ಟ್ ಫ್ಯೂ ಮಿನಿಟ್ಸ್ ಬ್ಯಾಕ್ ಹೇಳಿದ್ನಲ್ಲ, ನಿಮಗೆಲ್ಲರಿಗೂ ಎಲ್ಲವೂ ಸಿಕ್ಕಿತ್ತು, ಏನೇನು ನಿಮ್ಗೆ ಅವಶ್ಯಕತೆ ಇತ್ತಲ್ಲ ಎಲ್ಲವೂ ಸಿಕ್ಕಿತ್ತು. ಬಟ್ ಯಾಕೆ ನಿಮ್ಮಿಬ್ಬರ ಪರ್ಫಾರ್ಮೆನ್ಸ್ ಹೆಂಗಾಯಿತು ಅಂತಂದರೆ, ನಿಮ್ಮದು ಏನು ಓನ್ ಕೆಪ್ಯಾಸಿಟಿ ಇದೆಯಲ್ಲ, ನಿಮ್ಮದು ಏನು ಓನ್ ಎಬಿಲಿಟಿ ಇದೆಯಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು ಎಷ್ಟಿದೆ ಅಂತ. ಇವಾಗ ಡ್ರಾಪ್ ತೊಗೊಳ್ಳೋರ ಬಗ್ಗೆ ತುಂಬ ಬೇಜಾರಿಂದ ಹೇಳ್ತಾ ಇದ್ದೀನಿ. ಏನಂದರೆ ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ. ನಂಗೆ ಸ್ವಲ್ಪ ನೀಟ್ ಹೆಚ್ಚು ಕಡಿಮೆ ಆಯಿತಾ, ಓಕೆ, ಐ ವಿಲ್ ಗೋ ಫಾರ್ ಅ ಲಾಂಗ್ ಟರ್ಮ್, ಐ ವಿಲ್ ಟೇಕ್ ಅ ಡ್ರಾಪ್, ನಥಿಂಗ್ ರಾಂಗ್. ಬಟ್ ಫಸ್ಟ್ ನೀವು ನಿಮ್ಮ ಎಬಿಲಿಟಿಯನ್ನು ತೊಗೊಳ್ಳಿ, ಎಬಿಲಿಟಿಯನ್ನು ತಿಳ್ಕೊಳ್ಳಿ. ನಾನು ಈ ವರ್ಷ ಡ್ರಾಪ್ ತೊಗೊಂಡ್ರೆ 2023 ಏನು ನಾನು ನೀಟ್ ಬರಿತೀನಲ್ಲ, 2023ನಲ್ಲಿ ನೀಟ್ ಬರಿತೀನಲ್ಲ, ಇದನ್ನು ಕೂಡ ನಾನು ಗ್ಯಾರಂಟಿಯಾಗಿ ಕ್ರ್ಯಾಕ್ ಮಾಡ್ಬೋದಾ? ಬಿಕಾಸ್ ಯು ಹ್ಯಾವ್ ಟು ರಿಮೆಂಬರ್, ಕ್ವಶನ್ ಪೇಪರ್ ಹೆಂಗೆ ಬರಲಿ ನೀಟಿದ್ದು ನಾವು NTA ಬ್ಲೇಮ್ ಮಾಡೋಂಗಿಲ್ಲ. ಯಾಕಂದರೆ NTA ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ನೀಟ್ ಪ್ಯಾಟರ್ನ್ ಹಿಂಗೇ ಅಂತ ಇರೋದಿಲ್ಲ, NCERT ಬುಕ್ ಕೊಟ್ಟಿದ್ದೀವಿ, ಓದ್ಕೋರಪ್ಪ, ಇದರ ಮೇಲೆ ನಾವು ಹೆಂಗಾದರೂ ಕ್ವಶನ್ಸ್ ಕೇಳ್ಬೋದು, ಲೆಂದಿ ಆದರೂ ಕೇಳ್ಬೋದು, ಅಸರ್ಷನ್ನು, ರೀಸನಿಂಗು ಟ್ವಿಸ್ಟ್ ಮಾಡಿ ಹಂಗೆ ಮಾಡಿ
ಕ್ವಶನ್ ಪೇಪರ್ ಹೆಂಗಾದರೂ ಬರ್ಬೋದು. ನೀವು ಇವಾಗ ಹೇಳ್ತಿರಲ್ಲ NTA ಮೇಡ್ ಎ ಮಿಸ್ಟೇಕ್, ಇಟ್ ಮೇ ಫುಲ್ ಲಾಂಗ್ ಆನ್ಸರ್ಸ್ ಇದ್ದಾವೆ, ಹಂಗಿದ್ದಾವೆ, ಟೈಮ್ ಕನ್ಸ್ಯೂಮಿಂಗ್ ಇದೆ. ನಾವು ಹಾಗೇನು ಹೇಳುವಂಗೆ ಇಲ್ಲೇ ಇಲ್ಲ. ನಾವು ಜಸ್ಟ್ ಅಪಿಯರ್ ಆಗಬೇಕಷ್ಟೇ. ಸ್ಟಡಿ ಮಟೀರಿಯಲ್ ಇದೆ, NCERT ಬುಕ್ಕು, ಭಗವದ್ಗೀತೆ ಇದ್ದಂಗೆ, ಅದನ್ನು ಓದಿ ನೀವು ರೆಡಿ ಆಗಬೇಕು. ಸೊ ನೀವೇನಿವಾಗ ಡ್ರಾಪ್ ತೊಗೊಳಕ್ಕೆ ಹೋಗ್ತಿದ್ದೀರಲ್ಲ, ಫಸ್ಟ್ ಒಂದು ಕಡೆ ಕುತ್ಕೊಂಡು ವಿಚಾರ ಮಾಡಿ, ನಾನು 23ನಲ್ಲಿ ನೀಟ್ ಕ್ರ್ಯಾಕ್ ಮಾಡೋಕ್ಕಾಗುತ್ತಾ? ಸೊ ಇವಾಗ ನಿಮಗೆ ಈ ಇಬ್ಬರು ವಿದ್ಯಾರ್ಥಿಗಳಿಗೆ ಅನ್ವಯಿಸುವಂತಹ ಒಂದು ಪಾಯಿಂಟನ್ನು ನಾನು ಹೇಳಲೇಬೇಕು. ಏನಂತಂದರೆ, ಇದು ನಿಮ್ಮದು ನೀಟ್ ಎಕ್ಸಾಮದ್ದು ಹಾಲ್ ಅಂತ ತಿಳ್ಕೊಳ್ಳಿ. ಓಕೆ, ಸೊ ನೀವು 3 hour ಡ್ಯೂರೇಷನ್ ಇಲ್ಲಿದ್ದೀರಾ. ಓಕೆ, ಜಸ್ಟ್ ಇಮ್ಯಾಜಿನ್, ಈ ಹಾಲಲ್ಲಿ ಹೋಗೋಕ್ಕಿಂತ ಮುಂಚೆ ನೀವೇನಾದರೂ ಯೂಟ್ಯೂಬ್ ತೆಗೆದು ನೋಡಿದರೆ 2022 ನೀಟನ್ನು ಕ್ರ್ಯಾಕ್ ಮಾಡಲಿಕ್ಕೆ ನಿಮಗೆ ಸಾವಿರಾರು ವಿಡಿಯೋಸ್ಗಳು ಸಿಗ್ತವೆ. ಹೌದಾ ಅಲ್ವೋ? ಹೌ ಟು ಕ್ರ್ಯಾಕ್ 22 ನೀಟ್ ಇನ್ 2 days, 1 day, ಸ್ಟಡಿ ಮಟೀರಿಯಲ್ಲು, 1 shot, ಬೆಸ್ಟ್ ಬ್ಯಾಚು, ಬೆಸ್ಟ್ ಟೀಮು, ಹಾಗೆ ಹೀಗೆ ಅಂತ ನಿಮಗೆ ಸಾವಿರ ವಿಡಿಯೋಗಳು ಸಿಗ್ತವೆ. ಅದನ್ನು ನೀವೆಲ್ಲ ಹೆಂಗೆ ಯುಟಿಲೈಸ್ ಮಾಡ್ಕೊಂಡಿರಾ? ಐ ರಿಯಲಿ ಡೋಂಟ್ ನೋ. ನೀವಿನ್ನೂ ಎಕ್ಸಾಮ್ ಹಾಲಿಂದ ಹೊರಗಡೆ ಬಂದಿರಲ್ಲ. ಬಂದು 1 ತಾಸು ಅಥವಾ 2 ತಾಸಲ್ಲಿ ಏನಾದರೂ ಯೂಟ್ಯೂಬ್ ತೆಗೆದು ನೋಡಿದರೆ ಆಲ್ರೆಡಿ ನಿಮಗೆ 2023 ನೀಟ್ ಬ್ಯಾಚ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ವಿ ಆರ್ ಪ್ರೊವೈಡಿಂಗ್ ಎ ಬೆಸ್ಟ್ ಸ್ಟಡಿ ಮಟೀರಿಯಲ್, ಬೆಸ್ಟ್ ಟೀಮ್ ಇದೆ ನಮ್ಮ ಹತ್ರ, ಎಲ್ಲ ವಿಡಿಯೋಸು ಸಿಗ್ತವೆ. ಇದು ಹೌದಾ ಅಲ್ಲ ಹೇಳಿ? ಆಲ್ರೆಡಿ ನಿಮಗೇನಾದರೂ ಸಂಡೇ ಎಕ್ಸಾಮ್ ಆಗಿದೆ, 4-5 ದಿನದಲ್ಲಿ ನಿಮಗೊಂದು 10 ವಿಡಿಯೋ ಸಿಕ್ಕಿರಬೇಕು. ನೀಟ್ 2023 ಬೆಸ್ಟ್ ಸ್ಟ್ರಾಟಜಿ ಟು ಕ್ರ್ಯಾಕ್, ಬೆಸ್ಟ್ ಸ್ಟಡಿ ಮಟೀರಿಯಲ್, ಬೆಸ್ಟ್ ಟೀಮ್, ಬೆಸ್ಟ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಟು ಕ್ರ್ಯಾಕ್ ನೀಟ್ 2023 ಅಂತ. ಅರೆ ನಾವು ಜಸ್ಟ್ ಇವಾಗ ಎಕ್ಸಾಮ್ ಮುಗಿದಿದೆ, ನೆಕ್ಸ್ಟ್ ಎಕ್ಸಾಮಿಗೆ ಇನ್ನೂ 1 year ಇದೆ. ಇದ್ರ ಬಗ್ಗೆ ಆಲ್ರೆಡಿ 100 ವಿಡಿಯೋ ಮಾಡಿದ್ದೀವಿ. ಹೌ ಅಬೌಟ್ ದ ಸ್ಟೂಡೆಂಟ್ಸ್? ಇಲ್ಲಿ ಯಾರು ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ರಲ್ಲ, ಅವ್ರದ್ದು ಪರ್ಫಾರ್ಮೆನ್ಸ್ ಬಗ್ಗೆ, ಅವ್ರದ್ದು ಯಾವ ಲೆವೆಲಿಗೆ ಸ್ಟೂಡೆಂಟ್ಸ್ ಇದ್ದಾರಲ್ಲ, ಅವ್ರ ಬಗ್ಗೆ ನಾವು ಯಾಕೆ ಅಡ್ರೆಸ್ ಮಾಡ್ತಾ ಇಲ್ಲ? ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಚಾನಲ್, ಯಾವ್ಯಾವ್ದು ಅಕಾಡೆಮಿ ಇದ್ದಾವೆ, ಕಾಲೇಜಸ್ ಇದ್ದಾವೆ, ಚಾನಲ್ಸ್ಗಳಿದ್ದಾವೆ, ವಿಡಿಯೋಸ್ಗಳಿದ್ದಾವೆ, ನಾನು ಅಪೋಸ್ ಮಾಡ್ತಾ ಇಲ್ಲ. ಬಟ್ ನಾವೆಲ್ಲ ಆನ್ಲೈನ್ ಪ್ಲ್ಯಾಟ್ಫಾರ್ಮನ್ನು ಎಷ್ಟು ಮೀರಿಯಾಗಿ ರಾಂಗಾಗಿ ಯೂಸ್ ಮಾಡ್ಕೋತಾ ಇದ್ದೀವಿ, ಅಥವಾ ಅದೇನೋ ಅಂತಾರೆ ದಾರಿ ತಪ್ಪಿ ಅದನ್ನು ಯೂಸ್ ಮಾಡ್ಕೋತಾ ಇದ್ದೀವಿ ಅಂತಂದರೆ, ನಾವು ಏನನ್ನೋ ಮಾಡೋಕ್ಕೆ ಹೋಗಿ ಆ್ಯಕ್ಚುಲಾಗಿ ಏನಿದೆಯಲ್ಲ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದು ಕಡಿಮೆ ಆಗ್ತಾ ಇದೆಯೇನೋ ಅಂತ. ಸೊ ಇವಾಗ ನೀವೇನು ಬರೆದು ಬಂದಿದ್ದೀರಲ್ಲ, ಇಲ್ಲಿ ನಿಮ್ಮನ್ನು ಫಸ್ಟ್ ನಾವು ಅನಲೈಸ್ ಮಾಡಬೇಕು. ಎಕ್ಸಾಮ್ ಮುಗಿದ ತಕ್ಷಣ ಎಲ್ಲರೂ ಪೇಪರ್ ಅನಲೈಸ್ ಮಾಡಿದ್ರೆ, ನಮ್ಮ ಸ್ಟಡಿ ಮಟೀರಿಯಲಿಂದ ನಾವು ಕಲಿಸಿದ್ದೇ ಬಂದಿದೆ ಅಂತ ಹೇಳಿದ್ರೆ, ನಾವು ಹಿಂಗೆ ಓದು ಅಂತ ಹೇಳಿದ್ದಕ್ಕೆ ನೀವು ಪಾಸ್ ಆದ್ರಿ ಅಂತ ಹೇಳಿದ್ರೆ, ದಟ್ಸ್ ಆಲ್ ಇನ್ ಫೈನ್, ಎಲ್ಲವೂ ನಿಮ್ಮಿಂದ ಆಗಿದೆ ಅಂತಲೇ ಅಂದ್ಕೊಳ್ಳಿ. ಬಟ್ ಇಲ್ಲಿನ ಸ್ಟೂಡೆಂಟ್ಸ್ ಇದ್ದಾರಲ್ಲ, ಅವರು ಕೂಡ ನಿಮ್ಮ ಸ್ಟಡಿ ಮಟೀರಿಯಲ್ ತೊಗೊಂಡಿದ್ರಲ್ವ, ಅವರು ಕೂಡ ನೀವೇನು ಹೇಳಿದ್ರೆ ಅದನ್ನ ಸ್ಟಡಿ ಮಾಡಿದ್ರಲ್ಲ, ಹಾಗಾದರೆ ಇವ್ರದ್ದು ಯಾಕೆ ಎಕ್ಸಾಮ್ ಚೆನ್ನಾಗಾಗಲಿಲ್ಲ? ಅಲ್ಲಿ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು. ಕ್ರ್ಯಾಕ್ ಆದಂತಹ ವಿದ್ಯಾರ್ಥಿಗಳು ಹೋದರು, ಇದೇನು ಯಾರು ಅದನ್ನು ಸಕ್ಸಸ್ಫುಲ್ಲಾಗಿ ಏನು ಅದನ್ನು ಮಾಡಲಿಲ್ಲಲ್ಲ ನೀಟನ್ನು, ಅವ್ರಿಗೆ ಹೊಳ್ಳಿ ಇನ್ನೊಂದು ಚಾನ್ಸ್ ನೀವೇನು ಹೇಳ್ತಾ ಇದ್ದೀರಲ್ಲ ಎಲ್ಲ ವಿಡಿಯೋಸಲ್ಲಿ, ನಮ್ಮ ಕಡೆ ಬನ್ನಿ, ನಮ್ಮದು ಬೆಸ್ಟ್ ಟೀಮ್ ಇದೆ, ನೀವು ಇಂಡಿಯಾದಲ್ಲಿ ಎಲ್ಲೂ ನೋಡಿರ್ಲಿಕ್ಕಿಲ್ಲ ಅಷ್ಟೊಂದು ಟೀಮ್ ಇದೆ, ಅಷ್ಟು ಸ್ಟಡಿ ಮಟೀರಿಯಲ್ ಇದೆ, 1-to-1 ಕ್ಲಾಸ್ ಇದೆ ನಮ್ಮದು, ಹಂಗೆ ಹಿಂಗೆ ಎಲ್ಲನೂ ಮಾಡಿ. ಬಟ್ ಫಸ್ಟ್ ಈ ಸ್ಟೂಡೆಂಟ್ಸನ್ನ ನಾವು ಅನಲೈಸ್ ಮಾಡೋಣ. ವೈ? ಬಿಕಾಸ್ ನಮಗೆಲ್ಲ ಗೊತ್ತಿದೆ, ನಾವು ಯಾರ್ಯಾರು ಟೀಚ್ ಮಾಡ್ತಾ ಇದ್ದೀವಿ, ಎಲ್ಲ ಸ್ಟೂಡೆಂಟದ್ದು ಲೆವೆಲ್ಲು ಸೇಮ್ ಇರೋದಿಲ್ಲ. PU 1ಗೆ ಬಂದಂತಹ ಎಲ್ಲ ಸ್ಟೂಡೆಂಟ್ಸಿಗೂ ನಾವು ನೀಟ್ ಕನಸನ್ನು ಕೊಡಬಹುದು, ಬಟ್ ಅದನ್ನ ಕ್ರ್ಯಾಕ್ ಮಾಡಲಿಕ್ಕೆ ಎಲ್ಲ ಸ್ಟೂಡೆಂಟಿಗೂ ಆಗೋದೇ ಇಲ್ಲ. ಹಾಗಾದರೆ ಅವ್ರ ಜೀವನ ಮುಗಿತಾ? ಇಲ್ಲ. ಅವ್ರ ಜೀವನ, ಇವರೆಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ತಮ್ಮ ಜೀವನವನ್ನು ರೂಪಿಸ್ಕೋತಾರಲ್ಲ, ಇವರು ಕೂಡ ಅಷ್ಟೇ ರೆಸ್ಪೆಕ್ಟ್ಫುಲ್ಲಾಗಿ, ಸಕ್ಸಸ್ಫುಲ್ಲಾಗಿ, ಅಷ್ಟೇ ಒಂದು ಎಫರ್ಟನ್ನು ಹಾಕಿ ಅತಿ ಸುಂದರವಾಗಿ ಇವರು ಕೂಡ ಜೀವನವನ್ನು ನಡೆಸ್ಕೋಬಹುದು. ಅನ್ಫಾರ್ಚುನೇಟ್ಲಿ ನಾವು ಬರೀ ನೀಟ್ ಬಗ್ಗೆ ಮಾತಾಡಿ ಅದ್ರ ಹೊರಗಡೆನೂ ಜಗತ್ತಿದೆ ಸ್ಟೂಡೆಂಟ್ಸಿಗೆ ಅಂತ ನಾವು ಹೇಳ್ತಾನೆ ಇಲ್ಲ. ಸೊ ನಾವೇನು ಹೇಳ್ತಾ ಇಲ್ವಲ್ಲ ಅದ್ರ ಬಗ್ಗೆ ಸ್ಟೂಡೆಂಟ್ಸಿಗೆ ಆಲ್ರೆಡಿ ಯೂಶ್ವಲಿ ಗೊತ್ತಿರೋದಿಲ್ಲ. ಸೊ ಅವ್ರು ಅದನ್ನು ಏನು ಮಾಡ್ತಾರೆ, ಅಂಡರ್ ಎಸ್ಟಿಮೇಟೇ ಮಾಡ್ಕೋತಾರೆ. ಅಯ್ಯೋ ನಂದು ನೀಟ್ ಕ್ರ್ಯಾಕ್ ಆಗಲಿಲ್ಲ, ಸೊ ನಾ ಐ ಆಮ್ ಅ ಫೇಲ್ಯೂವರ್, ಸೊ ನನ್ನ ಜೀವನ ಮುಗೀತು. ಹಾಗಿಲ್ಲ ರೀ. ಈ ನಶೆ ಏನಿದೆಯಲ್ಲ ನೀಟಿದ್ದು, ದಯಮಾಡಿ ನಿಮಗೆ ವಿಡಿಯೋಸ್ ಅಂತೂ ಡೆಫಿನೆಟ್ಲಿ ಸಿಗೋದಿಲ್ಲ, ಸಿಕ್ಕರೂ 1-2-3 ಸಿಗ್ಬೋದು, ನೀಟ್ ಬಿಟ್ಟು ಹೊರಗಡೆ ಜಗತ್ತಿದೆ ಅಂತ. ಬಟ್ ಅಂತಹ 2-3 ವಿಡಿಯೋವನ್ನಾದರೂ ನೋಡಿ ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡ್ಕೊಳ್ಳಿ. ನಿಮಗೆ ಇರುವಂತಹ ಫೇಮಸ್ ಯಾವುದೂ ವಿಡಿಯೋ ಚಾನಲ್ಸ್ಗಳಲ್ಲಿ ಇದನ್ನು ಹೇಳೋದಿಲ್ಲ, ಬಟ್ ಪ್ಲೀಸ್ ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡ್ಕೊಳ್ಳುವಂತಹ ಟೈಮ್ ಇದು. ಸೊ ನೀವೇನು ಇಲ್ಲಿ ಬರೆದು ಬಂದಿದ್ದೀರಲ್ಲ, ಸೊ ನೀವು ಓಕೆ ಆದವರಿಗೆ ಆಬ್ವಿಯಸ್ಲಿ ಎಲ್ಲರೂ ಹೇಳ್ತಾ ಇರೋದು, ಫಸ್ಟ್ ಅಟೆಂಪ್ಟ್ ಆಗಲಿಲ್ವಾ, ಪರವಾಗಿಲ್ಲ, ಸೆಕೆಂಡ್ ಅಟೆಂಪ್ಟಿಗೆ ಟ್ರೈ ಮಾಡಿ, ಗೋ ಫಾರ್ ಅ ಲಾಂಗ್ ಟರ್ಮ್, ವಿ ಆರ್ ದೇರ್ ವಿತ್ ಯು.
ಅರೆ ಬಾಪ್ರೆ, ನೀವು ಫಸ್ಟ್ ಏನಿಲ್ಲ ಚಲೋ ನಾನು ಬ್ಯಾಚನ್ನು ಕೊಡ್ತೀವಿ ಅಂತ ಹೇಳ್ತಿದ್ದೀವಲ್ಲ, ಚಲೋ ಟೀಮನ್ನು ಕೊಡ್ತೀವಿ, ಚಲೋ ಮಟೀರಿಯಲ್ನ ಕೊಡ್ತೀವಿ ಅಂತ, ಅದನ್ನು ನೀವು ಇಲ್ಲೂ ಕೊಡ್ಬೋದಿತ್ತಲ್ಲ. ಹಾಗಾದರೆ ಇಲ್ಲಿ ಸ್ಟೂಡೆಂಟ್ ಫೇಲ್ ಆಗಿರೋದಲ್ಲ, ನೀವು ಫೇಲ್ ಆಗಿರೋದು. ಬಟ್ ಅನ್ಫಾರ್ಚುನೇಟ್ಲಿ ನಿಮ್ಮನ್ನೇ ನೋಡಿ ನೋಡಿ ಸ್ಟೂಡೆಂಟ್ಸ್ಗಳು ತಮ್ಮ ಏನೇನೋ ಡಿಸಿಷನ್ಸ್ಗಳನ್ನು ತಗೋತಾ ಇದ್ದಾರೆ. ಇವಾಗ ಹೆಂಗಂದ್ರೆ ನಾನು ನೀಟ್ ಚೆನ್ನಾಗಾಗಲಿಲ್ವಾ, ಐ ಆಮ್ ಗೋಯಿಂಗ್ ಫಾರ್ ಎ ಡ್ರಾಪ್. ಓಕೆ, ನೀವು ಡ್ರಾಪ್ ತೊಗೋತೀರಾ, ಐ ಆಮ್ ನಾಟ್ ಅಗೇನ್ಸ್ಟ್ ಡ್ರಾಪ್, ನಾನು ಡಿಮೋಟಿವೇಟ್ ಮಾಡ್ತಾನೇ ಇಲ್ಲ. ಮೇಡಮ್ ನಾವು ಡ್ರಾಪ್ ತೊಗೊಂಡು ಏನಾದರೂ ಅಚೀವ್ ಮಾಡಬೇಕಂತ ಅಂದ್ಕೊಂಡಿದ್ವಿ, ಬಟ್ ನೀವು ನಮಗೆ ಇಷ್ಟು ಡಿಮೋಟಿವೇಟ್ ಮಾಡ್ತಾ ಇದ್ದೀರಲ್ಲ. ನೋ, ಟ್ರುತ್ ಏನಿದೆ ಅದನ್ನ ಕರೆಕ್ಟಾಗಿ ತಿಳ್ಕೊಳ್ಳಿ. ಐ ಆಮ್ ನಾಟ್ ಎಟ್ ಆಲ್ ಡಿಮೋಟಿವೇಟಿಂಗ್. ಡ್ರಾಪ್ ತೊಗೋತಿರಲ್ಲ, ಎಸ್ ಐ ರೆಸ್ಪೆಕ್ಟ್ ಯುವರ್ ಡಿಸಿಷನ್, ಬಟ್ ಬಿಫೋರ್ ಗೋಯಿಂಗ್ ಫಾರ್ ಅ ಡ್ರಾಪ್ ಫಸ್ಟ್ ನೀವು ನಿಮಗೆ ಹಿಂಗಾಗಲಿಕ್ಕೆ ನೀವು ಎಲ್ಲೆಲ್ಲಿ ತಪ್ಪುಗಳನ್ನು ಮಾಡಿದ್ರಿ, ಬಿಗ್ ಕ್ವಶನ್, ಅದು ನಿಮಗೆ ಅರ್ಥ ಆಗಲೇಬೇಕು. ಅದು ನಿಮಗೆ ಯಾವುದೋ ಚಾನಲಿಂದ ಹೇಳೋದ್ರಿಂದ ಅಥವಾ ಯಾರೋ ಒಬ್ಬರು ಗೆಸ್ ಮಾಡೋದ್ರಿಂದ ಅಲ್ಲ. ನೀವು ಕುತ್ಕೊಂಡು ಅನಲೈಸ್ ಮಾಡ್ಕೊಳ್ಳಿ, ನಾನು ಎಲ್ಲಿ ತಪ್ಪಾದೆ, ನಾನು ಓವರ್ ಕಾನ್ಫಿಡೆಂಟ್ ಆದ್ನೋ, ಅಥವಾ ಒಬ್ಬೊಬ್ರು ಅಂತಿರ್ತಾರೆ ತುಂಬ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ ಪೇಪರ್ ಇತ್ತು ಅಂತೆ. ಕ್ವಶನ್ ಪೇಪರ್ ಅನ್ಎಕ್ಸ್ಪೆಕ್ಟೆಡ್ ಇರಬೇಕಲ್ವಾ. ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬಂದರೆ ಅದು ಕ್ಲಾಸ್ ಟೆಸ್ಟ್ ಆಗುತ್ತೆ, ಎಕ್ಸಾಮ್ ಆಗೋದಿಲ್ಲ. ಸೊ ನೀವು ಎಲ್ಲೆಲ್ಲಿ ರಾಂಗ್ ಮಾಡಿದ್ರಿ, ಮಿಸ್ಟೇಕ್ ಮಾಡಿದ್ರಿ, ಅದನ್ನು ಫಸ್ಟ್ ನೀವು ತಿದ್ಕೊಳ್ಳಿ. ವೆರಿ ಫಸ್ಟ್ ಇದನ್ನು ಮಾಡಲೇಬೇಕು ಡ್ರಾಪ್ ತಗೊಳ್ಳುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ. ಸೆಕೆಂಡ್ ಇಂಪಾರ್ಟೆಂಟ್ ಏನು ಮಾಡಬೇಕು ಅಂತಂದರೆ, ಆರ್ ಯು ಟೇಕಿಂಗ್ ಅ ಡ್ರಾಪ್ ಬಿಕಾಸ್ ಆಫ್ ಯುವರ್ ಪೇರೆಂಟ್ಸ್? ನೀವು ಪೇರೆಂಟ್ಸಿಗೆ ಖುಷಿ ಮಾಡಲಿಕ್ಕೆ, ಅಥವಾ ನಿಮ್ಮ ಪೇರೆಂಟ್ಸು ಇಲ್ಲ ನೀನು ಡ್ರಾಪ್ ತೊಗೊಂಡು ನೋಡು, ನೀನು MBBS ಮಾಡಬೇಕು ಅಂತಲೇ ನನ್ನ ಆಸೆ ಇದೆ, ಸೊ ಅವ್ರ ಒತ್ತಾಯಕ್ಕೇನಾದರೂ ನೀವು ಡ್ರಾಪ್ ತೊಗೋತಾ ಇದ್ದೀರಾ? ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಗೆ ಅಸಹ್ಯ ಆಗುತ್ತೆ, ಅವ್ರು ನನಗೆ ಕಾಡಿಸ್ಬಿಡ್ತಾರೆ, ಏನೇನೋ ಭಾಳ ಮಾತಾಡಿದ್ಯೋಳು, ನೀಟ್ ಕ್ರ್ಯಾಕ್ ಮಾಡ್ತೀನಿ ಅಂತ, ಸೊ ಅವ್ರ ಮುಂದೆ ಪ್ರೂವ್ ಮಾಡಲಿಕ್ಕೆ ನೀವು ಡ್ರಾಪ್ ತೊಗೋತಾ ಇದ್ದೀರಾ? ಅಥವಾ ನಿಮಗೆ ಅನಿಸಿದೆ ಇಲ್ಲ ನಾವು ಒಂದು ಚಾನ್ಸ್ ಕೊಡೋಣ ಅಂತ, ಅದರಲ್ಲೂ ತಪ್ಪಿಲ್ಲ, ನಾ ಈ ತಪ್ಪುಗಳನ್ನು ಮಾಡಿದ್ದೆ, ನೆಕ್ಸ್ಟ್ ಇಯರ್ ನಾ ತಪ್ಪುಗಳನ್ನು ಮಾಡಲ್ಲ, ಸೊ ಎರಡನೇ ಚಾನ್ಸನ್ನು ಕೊಡೋದ್ರಲ್ಲಿ ತಪ್ಪಿಲ್ಲ, ಸೊ ಐ ಗೋ ಫಾರ್ ಅ ಲಾಂಗ್ ಟರ್ಮ್, ನಾನು ಡ್ರಾಪನ್ನು ತೊಗೋತೀನಿ ಅಂತ ನಿಮ್ಮಷ್ಟಕ್ಕೆ ನೀವೇ ಅನಲೈಸ್ ಮಾಡಿಕೊಂಡು ಡ್ರಾಪನ್ನು ತೊಗೋತಾ ಇದ್ದೀರಾ. ಇದು ಫಸ್ಟ್ ನೀವು ಮಾಡಬೇಕಾಗಿದ್ದು ಇದು. ಸೆಕೆಂಡು ನೀವು ಡಿಸೈಡ್ ಮಾಡಬೇಕು ನಾನು ಯಾಕೆ ಡ್ರಾಪನ್ನು ತೊಗೋತಾ ಇದ್ದೀನಿ ಅಂತ. ಆ್ಯಂಡ್ ಥರ್ಡ್ ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲೇನು ಅಂತಂದರೆ 22 ನಾನು ಕ್ರ್ಯಾಕ್ ಮಾಡೋಕ್ಕೆ ನಾನೇನು ಅಂದ್ಕೊಂಡಿದ್ದೆ ಅಷ್ಟು ನನಗೆ ಮಾರ್ಕ್ಸ್ ತೆಗಿಲಿಕ್ಕಾಗಿಲ್ಲ ಅಂತ ನಾನು 23ಗೆ ಅಪೇರ್ ಆಗ್ತಾ ಇದ್ದೀನಲ್ಲ. ಸೊ ಹೌ ಐ ಆಮ್ ಗೋಯಿಂಗ್ ಟು ವರ್ಕೌಟ್ ಡಿಫ್ರೆಂಟ್ಲಿ ಅಂದರೆ, ನೀವು ಇವಾಗ 2021ಗೆ ನೀವೇನು PU ಎನ್ರೋಲ್ ಮಾಡಿ ಫಸ್ಟ್ PUC ಮುಗಿಸಿದ್ರಲ್ಲ, ಫಸ್ಟ್ PUC ಮುಗಿಸಿದಾಗಿಂದ ಕನಸ್ಕೊಂತ ಇದ್ದೀರಾ ಸೆಕೆಂಡ್ PU ಎಕ್ಸಾಮ್ ಬರೀಬೇಕು, ನೀಟನ್ನು ಕ್ರ್ಯಾಕ್ ಮಾಡಬೇಕು, MBBS ಆಗಬೇಕು, ಹಾಗೆ ಆ್ಯಪ್ರಾನ್ ಹಾಕೋಬೇಕು, ಸ್ಟೆಟಸ್ಕೋಪ್ ಹಾಕೋಬೇಕು. ಓಕೆ, ಸೊ ನೀವು ಇನ್ನೂ 1 ಇಯರ್ ಚಾನ್ಸ್ ತೊಗೋತಾ ಇದ್ದೀರಲ್ಲ ಅಲ್ಲಿ. ಸೊ ಈ ಇಯರಲ್ಲಿ ನೀವೇನು ನಿಮ್ಮದು ಎಫರ್ಟನ್ನು ಹಾಕಿದ್ರಲ್ಲ, ಅದ್ರ ಹೊರತಾಗಿ ನೀವು ಇಲ್ಲೇನು ಎಕ್ಸ್ಟ್ರಾ ಮಾಡೋರಿದ್ದೀರಾ? ಆರ್ ಯು ಗೆಟ್ಟಿಂಗ್ ಮೈ ಪಾಯಿಂಟ್? ಸೊ ನಿಮ್ಮದು 1 ಇಯರ್ ಹಿಂದ್ಗಡೆ ಕಳೆದು ಹೋಯಿತು ಪ್ರಿಪ್ರೇಷನಲ್ಲಿ, ಏನೇನು ಮಾಡಿದ್ದೀರಾ ಆ ಪ್ರಿಪ್ರೇಷನ್ನೇ ಇಟ್ಕೊಂಡು ಎಕ್ಸಾಮ್ ಬರೋದಾಯಿತು. ಸೊ ಇವಾಗ ನೀವು ಮಿಡ್ಲಲ್ಲಿದ್ದೀರಾ, ಈ ಕಡೆ 21, 22, ಈ ಕಡೆ 23. ಸೊ 21ಇಂದ 22ವರೆಗೂ ನೀವೇನು ಪ್ರಿಪೇರ್ ಮಾಡಿದಿರಲ್ಲ, ಅಗೇನ್ ಈ 22ಇಂದ 23 ಎಕ್ಸಾಮ್ಗೆ ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಲ್ಲ, ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ಡಿಫ್ರೆಂಟ್ ಫ್ರಮ್ ದ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್, ಫ್ರಮ್ ದ ಪ್ರೀವಿಯಸ್ ಎಫರ್ಟ್ ವಾಟ್ ಐ ಹ್ಯಾವ್ ಡನ್, ಫ್ರಮ್ ದ ಪ್ರೀವಿಯಸ್ ಡಿಸಿಷನ್ಸ್ ಐ ಹ್ಯಾವ್ ಮೇಡ್. ಸೊ ನಿಮ್ಮನ್ನು ನೀವು ಹೆಂಗೆ ತಯಾರಾಗ್ತಾ ಇದ್ದೀರಾ, ನಿಮ್ಮನ್ನು, ನಿಮ್ಮ ಎಫರ್ಟನ್ನು, ನಿಮ್ಮ ಡೆಡಿಕೇಷನನ್ನು, ನಿಮ್ಮ ಸ್ಟಡಿ ಮಟೀರಿಯಲ್, ಅಫ್ಕೋರ್ಸ್ ನಿಮ್ಮ ಹತ್ರ ಆಲ್ರೆಡಿ ಎಷ್ಟೊಂದು ಸ್ಟಡಿ ಮಟೀರಿಯಲ್ಸ್ ಇರುತ್ತೆ, ಚಾನಲ್ಸ್ಗಳಿರುತ್ತೆ, ಲಿಂಕ್ಗಳಿರ್ತವೆ, PDF-ಗಳಿರ್ತವೆ. ಸೊ ಹೌ ಡಿಫ್ರೆಂಟ್ಲಿ ಯು ಆರ್ ಗೋಯಿಂಗ್ ಟು ವರ್ಕೌಟ್ ಫಾರ್ ದ ನೆಕ್ಸ್ಟ್ 1 ಇಯರ್. ಸೊ ಮುಂದೆ ಬರುವಂತಹ ಒಂದು ಅಕಾಡೆಮಿಕ್ ಇಯರಿಗೆ ನಿಮ್ಮ ಹತ್ರ 1 ವರ್ಷ ಟೈಮ್ ಇದೆ. ಸೊ ಈ 1 ವರ್ಷದಲ್ಲಿ ಹೆಂಗೆ ಡಿಫ್ರೆಂಟಾಗಿ ನಿಮ್ಮನ್ನು ನೀವು ನೀಟ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡಲಿಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ದೀರಾ? ವೆದರ್ ಯು ಆರ್ ಗೋಯಿಂಗ್ ಫಾರ್ ಎನಿ ಸೆಂಟರ್, ಅಂದರೆ ಕೋಚಿಂಗ್ ಸೆಂಟರ್ ಇರ್ತಾವಲ್ಲ, ನೀಟ್ ಕೋಚಿಂಗ್ ಸೆಂಟ್ರಿಗೆ ಹೋಗಿ ನೀವು ಅಲ್ಲಿ ಎನ್ರೋಲ್ ಆಗಿ ಅಲ್ಲಿ ನೀವು ಸ್ಟಡಿ ಮಾಡ್ತಾ ಇದ್ದೀರೋ, ಅಥವಾ ಯು ಹ್ಯಾವ್ ಇನ್ನಫ್ ಸ್ಟಡಿ ಮಟೀರಿಯಲ್, ಆಲ್ರೆಡಿ ನಿಮ್ಮ ಹತ್ರ ಸ್ಟಡಿ ಮಟೀರಿಯಲ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲೇ ಕೂತ್ಕೊಂಡು ನಾನೆಲ್ಲ ಓದ್ತೀನಿ ಮೇಡಮ್ ಹಂಗಂತ ಇದ್ದೀರೋ, ಅಥವಾ ಬೇರೆ ಯಾವುದಾದ್ರೂ ನಿಮ್ಮ ಹತ್ರ ರೂಟ್ ಇದೆಯೋ. ಸೊ ಅದನ್ನು ನೀವು ಕ್ಲಿಯರ್ ಕಟ್ಟಾಗಿ ನೆನ್ಪಿಟ್ಕೋಬೇಕು, ಅಂದರೆ ವರ್ಕೌಟ್ ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಸುಮ್ಮನೆ ಎಲ್ಲರೂ ಡ್ರಾಪ್ ತೊಗೋತಾ ಇದ್ದಾರೆ. ನಮ್ಮ ಫ್ಯಾಮ್ಲಿನಲ್ಲಿ ಇವಾಗ ನೀಟ್ ಎಕ್ಸಾಮ್ ಬರೆದವ್ರು ಇಬ್ಬರಿದ್ದಾರೆ. ಸೊ ಅದರಲ್ಲಿ ನಾನು ಒಬ್ಬರನ್ನ ಫಾಲೋ ಅಪ್ ಮಾಡ್ತಾಯಿದ್ದೆ, ಜಸ್ಟ್ ಹೆಂಗಾಯಿತು ಎಕ್ಸಾಮು, ಏನು ಮಾಡ್ತೀಯಾ ಅಂತ. ಶಿ ಸೈಡ್ ಓಕೆ, ನಾನು ಹಾಕಿರೋ ಪ್ರಯತ್ನಕ್ಕೆ ಓಕೆ ನಾನು 300ವರೆಗೂ ಅಪ್ರಾಕ್ಸಿಮೇಟ್ಲಿ ನಾನು ಸ್ಕೋರ್ ಮಾಡ್ಬೋದು, ಬಟ್ ನಾವು ಐ ಹ್ಯಾವ್ ಡಿಸೈಡೆಡ್ ನನಗೆ BSc ಲೈನಿಗೆ ಹೋಗಬೇಕಂತ ಇದೆ, ಮುಂದೆ ನಾನು ಅಲ್ಲಿ ರಿಸರ್ಚ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ ಅಕ್ಕ, ಸೊ ನಾನು ಆ ಫೀಲ್ಡನ್ನ ತೊಗೋತೀನಿ ಅಂತ. ಐ ರಿಯಲಿ ಅಪ್ರಿಷಿಯೇಟೆಡ್ ಹರ್. ಯಾಕೆ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಮಾಡೋದಲ್ಲ, ಆ್ಯಕ್ಚುಲಿ ಶಿ ವಾಸ್ ಟೆಲ್ಲಿಂಗ್ ಅವ್ರ ಫ್ರೆಂಡ್ಸ್ದೇನು ಗ್ರೂಪ್ ಇದೆಯಲ್ಲ, ಅಲ್ಲಿ ನೀಟ್ ಬರೆದಂತಹ ಅವ್ರ ಫ್ರೆಂಡ್ಸಲ್ಲಿ
ಅವ್ರು ಫುಲ್ ಕ್ವಶನ್ ಆನ್ಸರ್ಸ್ ಎಲ್ಲ ಟಿಕ್ ಮಾಡಿ ನೋಡಿದರೆ ಒಂದು 100, 150, 120 ಹೀಗೆ ಮಾರ್ಕ್ಸ್ ಬರ್ತಿದೆ ನೀಟಲ್ಲಿ. ಸೊ ವಾಟ್ ದೇ ಆರ್ ಡೂಯಿಂಗ್ ಅಂತ ನಾನು ಕೇಳಿದೆ. ಅವ್ರೇನಿಲ್ಲ, ದೇ ಆರ್ ಟೇಕಿಂಗ್ ಫಾರ್ ಅ ಡ್ರಾಪ್, ಅವ್ರು ಲಾಂಗ್ ಟರ್ಮ್ ತಗೋತಾರಂತೆ, ನೆಕ್ಸ್ಟ್ ಇನ್ನೊಂದ್ಸತಿ ಅಪೇರ್ ಆಗ್ತಾರೆ ಅಂತ. ನನಗೆ ತುಂಬ ಶಾಕ್ ಆಯಿತು. ಅರೆ ಬಾಪ್ರೆ, ನಿಮ್ಮದು ಎಬಿಲಿಟಿ ನಿಮ್ಗೆ ಗೊತ್ತಾಗಿದೆ 100 ಇದೆ ಅಂತ. ಸೊ ನೀವು 100ಗೆ ಇದೆ ಅಂತಂದರೆ ಓಕೆ, ಒಂದು ಚಾನ್ಸ್ ಕೊಡ್ತಾ ಇದ್ದೀರಾ ನೀವು 700 ಮಾಡೋಕ್ಕೆ, ವೆಲ್ ಆ್ಯಂಡ್ ಫೈನ್. ಬಟ್ ನಿಮಗೆ ನಿಜವಾಗ್ಲೂ ಅದನ್ನು ಮಾಡೋಕ್ಕಾಗುತ್ತಾ ಅಂತ ಒಂದು ಸತಿ ವಿಚಾರ ಮಾಡಿ. ಅಗೇನ್ ಐ ಆಮ್ ನಾಟ್ ಡಿಮೋಟಿವೇಟಿಂಗ್. ನಿಮ್ಮದು ಏನು ಲೆವೆಲ್ ಇದೆಯಲ್ಲ ಆ ಲೆವೆಲ್ಲಿಗೆ ಸೆಟ್ ಮಾಡ್ಕೊಳ್ಳಿ ನಿಮ್ದು ಏನು ಕರಿಯರನ್ನು. ಫುಲ್ಲು ನೀವು 100ಇಂದ 700 ಬರಬಹುದು, ಬಟ್ ಅದಕ್ಕೆ ನಿಮಗೆ ತುಂಬ 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 ಎಫರ್ಟ್ ಬೇಕಾಗುತ್ತೆ. ಅದು ಯಾರೋ ಒಬ್ಬರು ವಿಡಿಯೋ ಹೇಳಿದರೆ ಅಥವಾ ಯಾರೋ ಒಂದು ಕ್ಲಾಸ್ ನೋಡಿದರೆ ಆಗುವಂಥದ್ದಲ್ಲ. ನಿಮಗೆ ಸೆಲ್ಫ್ ಒಳಗಡೆಯಿಂದ ಅಷ್ಟು ನಿಮಗೆ ಡೆಡಿಕೇಶನ್ ಬರಬೇಕು. ನೆಕ್ಸ್ಟ್ 1 ಇಯರಿಗೆ ಇಷ್ಟು ದಿವಸ ಇಷ್ಟು ವರ್ಷ ಬರಲಾರದ್ದು ಈ 1 ವರ್ಷದಲ್ಲಿ ಬರಬೇಕು ಅಂತಂದರೆ ನೀವೆಷ್ಟು ಎಫರ್ಟ್ ಹಾಕಬೇಕು ಅಂತ ನೀವೇ ಇಮ್ಯಾಜಿನ್ ಮಾಡಿ. ಸೊ ನೀವು ಡ್ರಾಪನ್ನು ತೊಗೋತಾ ಇದ್ದೀರಲ್ಲ, ತೊಗೊಳ್ಳಿ, ಬಟ್ ಒಂದು ಟ್ರೆಂಡ್ ಇದೆ ಅಂತ ತೊಗೋಬೇಡಿ. ಎಲ್ಲರೂ ನನ್ನ ಫ್ರೆಂಡ್ಸ್ ತೊಗೋತಾ ಇದ್ದಾರೆ, ನಾನು ನೋಡ್ತೀನಿ ಅಂತ. ಹೌ ಶ್ಯೂರ್ ಆರ್ ಯು ನೀವು 23ಗೆ ಕ್ರ್ಯಾಕ್ ಮಾಡ್ತೀನಿ ಅಂತ? ಮ್ಯಾಮ್ 23 ಮಾಡಲ್ಲ ಅಂತಂದರೆ ಇನ್ನೂ ಒಂದು 3rd ಚಾನ್ಸು 24ಗೆ ನೋಡ್ಕೋತೀನಿ. ಸೊ 1 ಇಯರ್ ಡ್ರಾಪರ್, 2 ಇಯರ್ ಡ್ರಾಪರ್, 3 ಏನಂತಾರೆ ಅದು 3rd ಇಯರ್ ಲಾಂಗ್ ಟರ್ಮ್ ಮಾಡಿದೆ, ಆಮೇಲೆ ಕ್ರ್ಯಾಕ್ ಆಯಿತು. ಸೊ ನೀವು ಒಂದೇ ಚಾನ್ಸಲ್ಲಿ ಏನು ಮಾಡಬೇಕಿತ್ತು ಅದಕ್ಕೆ 4 ಅಟೆಂಪ್ಟ್ ಮಾಡಿದಿರಿ ಅಂತಂದರೆ ಇದ್ರ ಒಳಗಡೆ ಹೋದ್ಮೇಲೆ ಇಲ್ಲಿ ನಿಮಗೆ ಎತ್ತಿ ಕುಂದಿಸಲ್ಲ ಅವರು. ಇಲ್ಲೂ ನೀವು ಅಷ್ಟೇ ಪರಿಶ್ರಮ ಹಾಕಬೇಕಲ್ಲ, ಇಲ್ಲೂ ನೀವು ಅಷ್ಟೇ ಎಕ್ಸಾಮ್ಸ್ಗಳನ್ನು ಬರೀಬೇಕಲ್ಲ. ಅವಾಗ ನೀವು ಅಲ್ಲಿ ನಾನು ಲಾಂಗ್ ಟರ್ಮ್ ಮಾಡ್ತೀನಿ ಅಂತ ಹೇಳೋಕ್ಕಾಗತ್ತಾ? ಆಗೋದಿಲ್ಲ. ಐ ಆಮ್ ನಾಟ್ ಡಿಮೋಟಿವೇಟಿಂಗ್. ಏನು ಟ್ರುತ್ ಇದೆಯಲ್ಲ ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಯು ಆರ್ ನಾಟ್ ಅ ಫೇಲ್ಯೂವರ್. ನೀವು ನೀಟ್ ಕ್ರ್ಯಾಕ್ ಮಾಡಿಲ್ಲ ಅಂತಂದರೆ ನಿಮ್ಮದು ಜೀವನ ಮುಗೀತು ಅಂತ ಅಲ್ಲ. ಇನ್ ಕೇಸ್ ಐ ಆಮ್ ಟೆಲಿಂಗ್, ಸೆಕೆಂಡ್ ಚಾನ್ಸ್ ನಾವು ತಗೋತಾ ಇದ್ದೀವಿ ಮೇಡಮ್, ನೋಡೋಣ ಸೆಕೆಂಡ್ ಚಾನ್ಸ್ ಬರ್ಬೋದು ಅಂತಂದರೆ ದೆನ್ ಮೇಕ್ ಶೂರ್ ದ್ಯಾಟ್ ಯು ಹ್ಯಾವ್ ಟು ಗಿವ್ ಯುವರ್ ಬೆಸ್ಟ್ ಶಾಟ್, ದಿ ಬೆಸ್ಟ್ ಶಾಟ್. ಇಲ್ಲ ಈ ಸ್ಟೆಪ್ಪಿಗೆ ಹೋಗಬೇಡಿ. ಯಾಕಂದರೆ ನೀವು 1 ವರ್ಷ ನಿಮ್ಮನ್ನು ನೀವು ಡೆಡಿಕೇಟ್ ಮಾಡ್ಕೋಬೇಕು. ಯಾವುದೇ ಕಾಲೇಜ್ ಇರೋದಿಲ್ಲ. ಕಾಲೇಜ್ ಇದ್ದರೆ ಒಂದು ವೇದಲ್ಲಿ ಸ್ಟಡಿ ಹೋಗ್ತಾ ಇರುತ್ತೆ, ಅಥವಾ ನೀವು ಸೆಂಟ್ರಲ್ಲಿದ್ದರೂ ಹೋಗ್ತಾ ಇರುತ್ತೆ ಸ್ಟಡಿ. ಬಟ್ ನಿಮ್ಮನ್ನು ನೀವು ಅಷ್ಟು ರೆಡಿ ಮಾಡ್ಕೋಬೇಕಲ್ಲ 1 ವರ್ಷದವರೆಗೂ. ಆ 1 ವರ್ಷದಲ್ಲಿ ನೀವು ಎಷ್ಟೊಂದು ಜನನ ಫೇಸ್ ಮಾಡಬೇಕಲ್ಲ. ರಿಲೇಷನ್ಸ್ ಬರ್ತಾರೆ, ಫ್ರೆಂಡ್ಸ್ ಬರ್ತಾರೆ, ಏನಪ್ಪ ಡ್ರಾಪ್ ಮಾಡಿದೀಯಾ, ಯಾಕೆ ಆಗಲಿಲ್ವಾ, ಹಾಗೆ ಹೀಗೆ ನೆಗೆಟಿವಿಟಿ ಸಾಕಷ್ಟು ಇರುತ್ತೆ. ಅದನ್ನೆಲ್ಲ ಮೀರಿ ನೀವು ನಿಮ್ಮದು ಬೆಸ್ಟನ್ನು ಕೊಡೋಕ್ಕೆ ಸಾಧ್ಯ ಆದರೆ ಮಾತ್ರ ಡ್ರಾಪನ್ನು ತೊಗೊಳ್ಳಿ. ಎಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲ ಚಾನಲ್ಸು ನಮ್ಮ ಬ್ಯಾಚ್ ಇದೆ, ನಮ್ಮ ಟೀಮ್ ಇದೆ, ಡೋಂಟ್ ವರಿ, ನಮ್ಮ ಹತ್ರ ಬನ್ನಿ, ನಾವೆಲ್ಲ ಮಾಡಿಸ್ತೀವಿ. ಅವ್ರು ಹೇಳ್ತಾರೆ, ಯಾಕಂದರೆ ಅವ್ರು ಗ್ರೋ ಆಗಬೇಕು. ಬಟ್ ಅದನ್ನು ಇಟ್ಕೊಂಡು ನೀವೆಷ್ಟು ಗ್ರೋ ಆಗೋಕ್ಕೆ ಸಾಧ್ಯ ಇದೆ ಫಸ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ದ ಸೆಕೆಂಡ್ ಕ್ಯಾಟಗರಿ. ನಾನು ಈ ಸ್ಟೂಡೆಂಟ್ಸಿಗೆ ಹೇಳೋದು ಒಂದೇ ಮಾತು, ಎಲ್ಲರೂ ಡ್ರಾಪ್ ತಗೋತಾ ಇದ್ದಾರೆ ಅಂತ ತಗೋಬೇಡಿ. ನಿಮ್ಮಲ್ಲಿ 10-20 ಅಷ್ಟು ಮಾರ್ಕ್ಸಲ್ಲಿ ಡಿಫ್ರೆನ್ಸ್ ಬರ್ತಾ ಇದೆ. ಸೊ ನನಗೆ ಅನಿಸ್ತಿದೆ ಇನ್ನೊಂದು ಚಾನ್ಸನ್ನು ನನ್ನಷ್ಟಕ್ಕೆ ನಾನೇ ಆ ಚಾನ್ಸನ್ನು ಚಾಲೆಂಜಿವಾಗಿ ತೊಗೊಂಡು ಸ್ವಲ್ಪ ಟ್ರೈ ಮಾಡಿದರೆ ನಾನು ಹೆಂಗೋ ಒಂದ್ಸತಿ ಇದನ್ನು ಕ್ರ್ಯಾಕ್ ಮಾಡೇ ಬಿಡ್ತೀನಿ ಅಂತ ನಿಮ್ಗೆ ಅಷ್ಟು ಕಾನ್ಫಿಡೆಂಟ್ ಇತ್ತು ಅಂತಂದರೆ ಗೋ ಫಾರ್ ಎ ಡ್ರಾಪ್. ಎಲ್ಲರೂ ಹೋಗ್ತಾ ಇದ್ದಾರೆ, ಫುಲ್ ಅದೊಂದು ಟ್ರೆಂಡ್. ಅಂದರೆ ನಾನು ಡ್ರಾಪ್ ತೊಗೊಂಡಿದ್ದೀನಿ ಅನ್ಕೊಂಡು ಲಾಂಗ್ ಟರ್ಮ್ ಮಾಡ್ತಾ ಇದ್ದೀನಿ, ದೊಡ್ಡ ಮಾತಲ್ಲ. ನಿಮ್ಮದು ನಿಜವಾಗ್ಲೂ ಎಬಿಲಿಟಿ ಇದೆಯಾ ಮಾಡಲಿಕ್ಕೆ, ದೆನ್ ಓನ್ಲಿ ಗೋ ಫಾರ್ ದಿಸ್. ಇಲ್ಲ ಅಂತಂದರೆ ಬಿಡಿ, ಹೊರಗಡೆ ಬನ್ನಿ, ಎಕ್ಸಿಟ್ ಆಗಿ. ನಾನು ಬರ್ತೀನಿ ಈ ಕ್ಯಾಟಗರಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. 3rd ಕ್ಯಾಟಗರಿ ಸ್ಟೂಡೆಂಟ್ಸು, ನಿಮ್ಮ ಲೈಫ್ ಮುಗ್ದಿಲ್ಲ ಇನ್ನೂ, ಇವರಷ್ಟೇ ಚೆನ್ನಾಗಿ ರೂಪಿಸ್ಕೋಬೋದು ನೀವು. ಸೊ ವೆನ್ ಯು ಆರ್ ಟೇಕಿಂಗ್ ಸೆಕೆಂಡ್ ಚಾನ್ಸ್, ಮೇಕ್ ಶೂರ್ ದ್ಯಾಟ್ ಯು ಆರ್ ಗಿವಿಂಗ್ ಯುವರ್ ದಿ ಬೆಸ್ಟ್. ಇಲ್ಲ ಮೇಡಮ್ 23ಗೂ ನೀವು ಅಂದರೆ 1 ವರ್ಷ ಆದಮೇಲೆ ನನಗೆ ಈ ಮಾತು ಹೇಳ್ಬೋದು. ನಾನು ಮುಂಚೆನೇ ಹೇಳ್ತಾ ಇದ್ದೀನಿ ಮೇಡಮ್, 23ಗೂ ನಾವು ಫುಲ್ ಡೆಡಿಕೇಶನ್ ಕೊಟ್ಟು ಏನೇನೋ ಮಾಡಿದ್ವಿ, ಬಟ್ ಆಗಲೇ ಇಲ್ಲ ಮೇಡಮ್. ಆವಾಗ ಏನು ಮಾಡಬೇಕು ಅಂದರೆ ನೀವು ಇವಾಗಿನಿಂದ ನಿಮ್ಮ ಪ್ಲ್ಯಾನ್ ಬಿ ಅನ್ನು ರೆಡಿ ಇಟ್ಕೊಂಡಿರಬೇಕು. ವಾಟ್ ಯು ಮೀನ್ ಬೈ ಪ್ಲ್ಯಾನ್ ಬಿ? ನಾವೇನು 23ಗೆ ಕ್ರ್ಯಾಕ್ ಮಾಡಬೇಕು ಅಂತ ಏನು ಡ್ರಾಪ್ ತೊಗೊಂಡಿದ್ದೀವಲ್ಲ, ಇನ್ ಕೇಸ್ ನನಗೆ ಇದನ್ನು ಅಚೀವ್ ಮಾಡೋಕ್ಕಾಗಲಿಲ್ಲ 23ಗೂ ಅಂತಂದರೆ ವಾಟ್ ಈಸ್ ಮೈ ಪ್ಲ್ಯಾನ್ ಬಿ? ಸೊ ನಾನು ಏನು ಮಾಡಬಹುದು ನೆಕ್ಸ್ಟು, ಅದು ನಿಮಗೆ ಇವಾಗಲೇ ರೆಡಿ ಇರಬೇಕು. ನೀವು ಡ್ರಾಪ್ ತೊಗೊಳ್ಳೋಕ್ಕಿಂತ ಮುಂಚೆ ಅಥವಾ ಡ್ರಾಪ್ ತೊಗೊಳ್ಳೋ ಜೊತೆಗೇ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಸ್ಟೂಡೆಂಟ್ಸ್, ಯಾರ್ಯಾರು ಡ್ರಾಪ್ ತೊಗೋತಾ ಇದ್ದೀರಾ, ನಿಮ್ಮಷ್ಟಕ್ಕೆ ನೀವೇ ನಿಮ್ಮ ಪ್ಲ್ಯಾನ್ ಬಿ ಅನ್ನು ರೆಡಿ ಇಟ್ಕೊಳ್ಳಿ. ಈ ಪ್ಲ್ಯಾನ್ ಬಿ ಹೆಂಗಿರಬೇಕು ಅಂತಂದರೆ, ನೀಟ್ ಕ್ರ್ಯಾಕ್ ಮಾಡೋಕ್ಕಾಗಲಿಲ್ಲ, ಹೆಂಗೆ ಮುಖ ತೋರಿಸೋದು, ಅದು ಒಂದು ಟ್ರೆಂಡ್ ಇವಾಗ. ಹೆಂಗೆ ಮುಖ ತೋರಿಸೋದು, 1 ಇಯರ್ ಡ್ರಾಪ್ ತೊಗೊಂಡ್ರೂ ಕ್ರ್ಯಾಕ್ ಮಾಡಲಿಲ್ಲಲ್ಲ ನಾನು, ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ನಮ್ಮ ರಿಲೇಷನ್ಸ್ ಎಲ್ಲ ನಗುತ್ತಾರೆ ನೋಡಿ ಅಂತ ಏನೋ ಒಂದು ಅನಾಹುತ ಮಾಡ್ಕೊಳ್ಳೋದಲ್ಲ ಜೀವನ. ಅದಕ್ಕೆ ನಾನು ಹೇಳ್ತಿರೋದು, ನೀಟ್ ಬಿಟ್ಟನು ಜಗತ್ತು ದೊಡ್ಡದಿದೆ ಅಂತ. ಸೊ ಬಿ ಪ್ರಿಪೇರ್ಡ್ ಫಾರ್ ಅ ಪ್ಲ್ಯಾನ್ ಬಿ. 23ಗೂ ಆಗಲಿಲ್ಲ ಅಂತಂದರೆ 24ಗೆ ಹೋಗ್ತೀನಿ ಮೇಡಮ್, 24 ಆಗಲಿಲ್ಲ 25ಗೆ ನೀಟ್ ಟ್ರೈ ಮಾಡ್ತೀನಿ ಮೇಡಮ್. ಇದು ನೀವು ಎಷ್ಟು ಉದ್ದ ಮಾಡಿದ್ರು ಡ್ರಾಪ್ ಲಾಂಗ್ ಟರ್ಮ್ ಅದು ಲಾಂಗ್ ಆಗ್ತಾನೆ ಇರುತ್ತೆ.
ಬಟ್ ನಿಮಗೆ ಎಲ್ಲಿ ನಿಮಗೆ ಅವಶ್ಯಕತೆ ಇದೆಯಲ್ಲ ಆವಾಗ ಈ ಪ್ಲ್ಯಾನ್ ಬಿಯನ್ನು ನೀವು ಬಳಸ್ಕೋಬೋದು. ಸೊ ಇವ್ರ ಬಗ್ಗೆ ಇಷ್ಟು ಸಾಕು ಅಂತ ನಾನು ಅನ್ಕೋತೀನಿ. ಈ ಎಲ್ಲ ಪಾಯಿಂಟ್ಸ್ಗಳಿಗೆ ದಯಮಾಡಿ ಒಂದು ಸತಿ ಕೂತ್ಕೊಂಡು ವಿಚಾರ ಮಾಡಿ. ನಾವು ಕಮಿಂಗ್ ಟು ದಿಸ್ ಕ್ಯಾಟಗರಿ. ಸೊ ಈ ಕ್ಯಾಟಗರಿಯವರಿಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಹೇಳ್ತಾ ಇರೋದು, ನಿಮ್ಮ ತಲೆಯಿಂದ ನೀವೊಬ್ಬ ನೀಟ್ ಫೇಲ್ಯೂರ್ ಅನ್ನುವಂಥ ಏನೋ ಒಂದು ಮೆಂಟ್ಯಾಲಿಟಿ ಇದೆಯಲ್ಲ ಅದರಿಂದ ಹೊರಗಡೆ ಬನ್ನಿ. ಫಸ್ಟ್ ಎಕ್ಸಿಟ್. ಓಕೆ, ಎದರಿಂದ ಎಕ್ಸಿಟ್ಟು? ಇವಾಗ ನೀವು ಕುರಿ ನೋಡ್ತಾ ಇರ್ತೀರ, ಹೆಂಗೆ ಹೋಗ್ತಾ ಇರ್ತವೆ ಕುರಿಗಳು, ಪೂರ್ತಿ ಒಂದು ಗ್ರೂಪಲ್ಲಿ ಹೋಗ್ತಾ ಇರುತ್ತೆ. ಅದು ಎಲ್ಲಿ ರೋಡ್ ಇದೆ ಅಂತ ನೋಡ್ತಿರಂಗಿಲ್ಲ, ಮುಂದಿನ ಕುರಿ ಎಲ್ಲಿ ಹೋಗ್ತಾ ಇದೆಯೋ ಹಿಂದಿನ ಕುರಿನೂ ಹಂಗೆ. ಅದಕ್ಕೆ ಕುರಿಗಳು ಸರ್ ಕುರಿಗಳು ಅಂತ ಏನು ಹಾಡಿದಾರಲ್ಲ ಕರೆಕ್ಟಾಗಿದೆ ಅದು. ಅದರ ಬಾಲ ಇದು, ಇದರ ಬಾಲ ಅದು. ಹಾಗೆ ಒಂದು ನೋಡಿ ನೋಡಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ನಾನು ಅದನ್ನೇ ಮಾಡಬೇಕು. ಇವಾಗ ನೀಟ್ ಟ್ರೆಂಡ್ ಇದೆಯಾ, ಸೊ ನೀಟ್ ಬರೀಬೇಕು, ನೀಟ್ ಪ್ರಿಪೇರ್ ಆಗಬೇಕು, ನೀಟ್ ಪಾಸ್ ಆಗಬೇಕು, ಮೆಡಿಕಲ್ ಮಾಡಬೇಕು. ಇದೇನು ಒಂದು ಫುಲ್ಲು ಎಲ್ಲಿ ಹೋದ್ರೂ ನಿಮ್ಗೆ ಇದೆಯಲ್ಲ ಗುಂಗು, ಆ ಗುಂಗಿಂದ ಪೂರ್ತಿಯಾಗಿ ಎಕ್ಸಿಟ್ ಆಗಿ ಬಿಟ್ಬಿಡಿ ಅದನ್ನು. ಬಟ್ ಈ ನಶೆ ಏನಿದೆಯಲ್ಲ ನೀಟಿದ್ದು, ಅದರಿಂದ ನೀವು ಹೊರಗಡೆ ಬರಬೇಕು ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಅದನ್ನು ನೀವು ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಹೆಂಗೆ ಮಾಡ್ತೀರಿ ಅಂತಂದರೆ, ಅಯ್ಯೋ ನಾನು 2022 ನೀಟ್ ಬರೆದೆ ಬಟ್ ಚೆನ್ನಾಗಾಗಲಿಲ್ಲ, ಏನು ಮಾಡೋದು, ನಾನು ಎಷ್ಟೊಂದು ಎಫರ್ಟ್ ಹಾಕಿದೆ, ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂದರೂ ಕ್ರ್ಯಾಕ್ ಮಾಡೋಕ್ಕಾಗಲಿಲ್ಲ, ಏನು ಮಾಡೋದು, ಜೀವನ ಅಂತೂ ನಿಂತ್ಕೊಳ್ಳಲ್ಲ. ಸೊ ಯಾರಾದರೂ ಅಪ್ಪ ಅಮ್ಮ ಏನು ಮಾಡ್ತೀಯೋ ಮುಂದೆ ಅಂತ ಕೇಳಿದ್ರೆ, ಏನೋ ಒಂದು ಹಚ್ಚಮ್ಮ BSc TCH ಅಥವಾ B.Ed ಏನೋ ಒಂದು ಹಚ್ಚಿ ಕಲಿತೀನಿ ಅಂತ. ಹೀಗೆ ಮೆಂಟಾಲಿಟಿಯಿಂದ ಹೊರಗಡೆ ಬರಬೇಡಿ. ನಾನಿಲ್ಲಿ ಎಕ್ಸಿಟ್ ಆಗಿ ಅಂತ ಹೇಳ್ತಿದ್ದೀನಲ್ಲ, ಯಾವ ಮೆಂಟಾಲಿಟಿಯಿಂದ ಎಕ್ಸಿಟ್ ಆಗಬೇಕು ಅಂದರೆ, ಓಕೆ ನಾನು 22ನ ಅಟೆಂಪ್ಟ್ ಮಾಡಿದೆ ನೀಟು, ಬಟ್ ನನ್ನ ಎಫರ್ಟಿಗೆ, ನನ್ನ ಅಬಿಲಿಟಿಗೆ, ನನ್ನ ಕೆಪಾಸಿಟಿಗೆ ಇದನ್ನು ಚೆನ್ನಾಗಿ ಸ್ಕೋರ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಫೈನ್, ಅಟ್ಲೀಸ್ಟ್ ನಾನು ಅಟೆಂಪ್ಟ್ ಮಾಡಿದ್ದೀನಿ ಅಂತ ನನಗೆ ನೆಮ್ಮದಿ ಇದೆ. ನನ್ನ ಕೆಪಾಸಿಟಿಗೆ ಅಟ್ಲೀಸ್ಟ್ ನಾವೊಂದು ಟ್ರೈ ಕೊಟ್ಟೆ, ಒಂದು ಚಾನ್ಸ್ ಅದನ್ನ ಬರುತ್ತೆ ಅಂತ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನ್ನ ಕಡೆಯಿಂದ ಇದು ಆಗೋದಿಲ್ಲ, ನೆಕ್ಸ್ಟ್ ಯಾವುದು ಬ್ರ್ಯಾಂಚಸ್ ಇದೆ ಅಥವಾ ನೆಕ್ಸ್ಟ್ ಯಾವ ಕೋರ್ಸಸ್ ಇದ್ದಾವೆ, ನೆಕ್ಸ್ಟ್ ಎಲ್ಲೆಲ್ಲಿ ನನ್ನ ಪ್ಯಾಷನಿಗೆ, ನನ್ನ ಇಂಟ್ರೆಸ್ಟಿಗೆ, ನನ್ನ ಫೇವ್ರೆಟ್ ಸಬ್ಜೆಕ್ಟಿಗೆ ನಾನು ಎಲ್ಲಿ ನನ್ನನ್ನು ಎನ್ರೋಲ್ ಮಾಡಬೇಕು, ರಿಜಿಸ್ಟರ್ ಮಾಡಬೇಕು, ಅದ್ರ ಬಗ್ಗೆ ನಾನು ವಿಚಾರ ಮಾಡ್ತೀನಿ ಅಂತ ಈ ಗುಂಗಿಂದ ಹೊರಗಡೆ ಬನ್ನಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಬಿಟ್ಬಿಡಿ. ನೀಟ್ ನಿಮಗಾಗಿಲ್ಲ ಅಂತಂದರೆ ಅದ್ರ ಬಗ್ಗೆ ಗೊಳೋ ಅಂತ ಇವಾಗ ಎಷ್ಟೊಂದು ವಿಡಿಯೋಸ್ಗಳು ಬರ್ತಾವಲ್ಲ, ಈ ಯೂಟ್ಯೂಬದ್ದು ವಿಡಿಯೋಸ್ ನೋಡಿ ನೋಡಿ ನನಗೆ ಎಷ್ಟು ಫ್ರಸ್ಟ್ರೇಷನ್ ಆಗಿದೆ ಅಂತಂದರೆ, ಕಡಿಮೆ ಬಿತ್ತ ಮಾರ್ಕ್ಸು ನಮ್ಮ ಕಡೆ ಬನ್ನಿ. ನಿಮ್ಗೆ ಮಾಡೋಕ್ಕಾಗಲಿಲ್ವಾ, ರೀಸನ್ ಏನಿರ್ಬೋದು, ಮೇ ಬಿ ಕ್ವಶನ್ ಪೇಪರೇ ರಾಂಗ್ ಇರ್ಬೋದು, ಕ್ವಶನ್ ಪೇಪರೇ ಲೆಂತ್ ಇರ್ಬೋದು, ಅಥವಾ ನೀವು ನಮ್ಮ ಕಡೆ ಬರಲಿಲ್ಲ ಅದಕ್ಕೆ ನೀವು ಪಾಸ್ ಆಗಲಿಲ್ಲ, ನಮ್ಮ ಟೀಮನ್ನು ತೊಗೊಳ್ಳಿ, ಇಂಡಿಯಾಸ್ ಬೆಸ್ಟ್ ಪ್ಲ್ಯಾಟ್ಫಾರ್ಮ್, ಹಾಗೆ ಹೀಗೆ ಬರೀ ಇವೇ ವಿಡಿಯೋಸೇ. ಸೊ ಇವರು ಆಲ್ರೆಡಿ ಡೈಲಮಾದಲ್ಲಿರ್ತಾರೆ ಏನು ಮಾಡಬೇಕು ಅಂತ. ಅಂಥ ವಿಡಿಯೋಸನ್ನು ನೋಡಿ, ಓ ಹೌದಾ, ಇವ್ರು ಸ್ಟಡಿ ಮೆಟೀರಿಯಲ್ ತೊಗೊಂಡ್ರೆ, ಇವ್ರ ಬ್ಯಾಚಿಗೆ ಎನ್ರೋಲ್ ಮಾಡಿದರೆ ನಾನು ಕ್ರ್ಯಾಕ್ ಆಗೇ ಬಿಡ್ತೇನೆ, ಸರಿ ಹಂಗಾದರೆ ಮಾಡಿಬಿಡೋಣ ಅಂತ ಬ್ಲೈಂಡಾಗಿ ಯಾರೋ ವಿಡಿಯೋ ಮಾಡಿದ್ದಾರೆ ಅಂತ ಫಾಲೋ ಮಾಡಬೇಡಿ. ಈವನ್ ಈ ವಿಡಿಯೋ ಕೂಡ, ಮೇಡಮ್ ಮತ್ತು ನೀವು ವಿಡಿಯೋ ಮಾಡ್ತಾ ಇದ್ದೀರಲ್ಲ, ಎಸ್ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ, ಬೇರೆಯವ್ರ ವಿಡಿಯೋ ಬಗ್ಗೆ ಕಮೆಂಟು ಹೇಳ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ನಾನು ಇನ್ನೂ ಒಂದು ಹೇಳಬೇಕು, ಏನಂತಂದರೆ ನೀವೇನು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಲ್ಲ, ನಿಮಗೆ ಇದರಿಂದ ಯೂಸ್ಫುಲ್ ಆಗುತ್ತೆ ಅಂತಂದರೆ ನೋಡಿ, ಅಥವಾ ವಿಡಿಯೋ ನೋಡಿ ಆದಮೇಲೆ ಇದರಲ್ಲಿ ಎಷ್ಟು ನಿಮಗೆ ಯೂಸ್ಫುಲ್ ಅಂತ ಇದೆಯಲ್ಲ ಅದನ್ನು ಮಾತ್ರ ತೊಗೊಳ್ಳಿ. ನಾನು ಹಾಫ್ ಆನ್ ಅವರ್ ವಿಡಿಯೋ ಮಾಡಿದರೆ ಫುಲ್ ಹಾಫ್ ಆನ್ ಅವರ್ದಲ್ಲಿ ಕವರ್ ಆದಂತಹ ಎಲ್ಲ ಪಾಯಿಂಟ್ಸು ನಿಮ್ಗೆ ಅನ್ವಯಿಸಲ್ಲ. ಬಿಕಾಸ್ ಐ ಆಮ್ ಅಡ್ರೆಸ್ಸಿಂಗ್ 100 ಸ್ಟೂಡೆಂಟ್ಸ್. ಸೊ 100 ಸ್ಟೂಡೆಂಟ್ಸ್ ಮೆಂಟಾಲಿಟಿನೂ ಬೇರೆ ಇರುತ್ತೆ. ಐ ಹ್ಯಾವ್ ಟು ಟಚ್ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್. ಎಲ್ಲ ಚಿಲ್ಡ್ರನ್ ಪಾಯಿಂಟೂ ಏನಿದೆ ಅದನ್ನು ನಾನು ಟಚ್ ಮಾಡಬೇಕು, ಒಬ್ಬರನ್ನೇ ಇಟ್ಕೊಂಡು ಮಾಡೋಕ್ಕಾಗೋದಿಲ್ಲ. ಸೊ ವಿಡಿಯೋ ಏನು ಬರ್ತಾವಲ್ಲ ಯೂಟ್ಯೂಬಲ್ಲಿ, ಆ ಎಲ್ಲ ವಿಡಿಯೋಸು ಎಲ್ಲ ಸ್ಟೂಡೆಂಟಿಗೂ ಅನ್ವಯಿಸಲ್ಲ. ನಿಮ್ಮ ಕೆಪಾಸಿಟಿಗೆ ಆ ವಿಡಿಯೋದಲ್ಲಿ ಏನು ಕ್ಲಿಕ್ ಆಗುತ್ತಲ್ಲ ನಿಮ್ಮ ಲೆವೆಲ್ಗೆ, ಅದನ್ನು ಮಾತ್ರ ತೊಗೋಬೇಕು. ಅದರದ್ದು ಪ್ರಿಫಿಕ್ಸು ಸಫಿಕ್ಸನ್ನು ಬಿಟ್ಬಿಡ್ಬೇಕು, ಅದು ನಿಮ್ಗೆ ಅನ್ವಯಿಸೋದಿಲ್ಲ ಅಂತ. ಸೊ ನೀವೇನು ಎಕ್ಸಿಟ್ ಆಗ್ತಾ ಇದ್ದೀರಲ್ಲ, ನೀವು ಸ್ಟ್ರಾಂಗ್ ಆಗಿ ಹೊರಗಡೆ ಬನ್ನಿ ಈ ನೀಟಿಂದ. ನನಗಾಗಲಿಲ್ಲ, ನಾನು ಟ್ರೈ ಮಾಡಿದ್ದೆ, ಇಟ್ಸ್ ಓಕೆ, ನಾನು ಹೊರಗಡೆ ಬಂದಿದ್ದೀನಿ. ಮ್ಯಾಮ್ ನಾವು ಹೊರಗಡೆ ಬಂದು ಏನು ಮಾಡಬೇಕು ನಾವು? ನೀವು ಹೊರಗಡೆ ಮುಂಚೆ ಬಂದು ನೋಡಿ ಎಷ್ಟೊಂದು ಆಪರ್ಚುನಿಟೀಸ್ ಇದ್ದಾವೆ ಅಂತಂದರೆ, ಇವಾಗ ನೀವು ಹೊರಗಡೆ ನೀವು ನೀಟನ್ನು ಬಿಟ್ರಿ ಅಂತ ತಿಳ್ಕೊಳ್ಳಿ, ನಿಮ್ಮದು ನಿಮ್ಮದು PUCದು ಏನು ಮಾರ್ಕ್ಸ್ ಇದೆ ಆಲ್ರೆಡಿ, ಅದರಲ್ಲಿ ಸ್ವಲ್ಪ ಅನಲೈಸ್ ಮಾಡ್ಕೊಳ್ಳಿ, ನಿಮ್ಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ಎದರಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದಿದ್ದಾವೆ ಅಂತ. ನೀವು ಒಂದು 10 ಜನ ಕೇಳಿದ್ರೆ ಏನು ಹೇಳ್ತಾರೆ ಅವರು? PU ಆಗಿದೆಯಾ, ಸರಿ ನೀನು ಡಿಗ್ರಿಗೆ ಹೋಗಪ್ಪ ಅಂದರೆ BSc ಹೋಗು, ಅಥವಾ B.Edಗೆ ಹೋಗ್ಬೋದು. ಓಕೆ, ಇನ್ನೂ ಇಲ್ಲ ಅಂತಂದರೆ BSc ನರ್ಸಿಂಗಿಗೆ ಹೋಗ್ಬೋದು. ಸೊ ಅಲ್ಟಿಮೇಟ್ಲಿ ನಿಮಗೆ ಡಿಗ್ರಿ ಅಂತ ಸಜೆಷನ್ ಬರುತ್ತೆ. ಆಬ್ವಿಯಸ್ಲಿ ನೀವು PU ಮುಗಿದಿದೆ ಅಂತಂದರೆ ನೆಕ್ಸ್ಟ್ ನಿಮಗೆ ಡಿಗ್ರಿನೇ ಆಪ್ಷನ್. ಸೊ ಇದೇನು ಡಿಗ್ರಿ ಇದೆಯಲ್ಲ, ಇವಾಗ ನೀವು ಜಸ್ಟ್ BSc, ನಾನು ಸಜೆಸ್ಟ್ ಮಾಡೋದು 100% ನಾನು BScನೇ. ಯಾಕೆ ಅಂತಂದರೆ ನಾನು 2005ನಲ್ಲಿ BSc ಕಲ್ತಿದ್ದಕ್ಕೂ ಇವಾಗಿರುವಂತಹ BSc ರೂಲ್ಸ್ ರೆಗ್ಯುಲೇಷನ್ ಅಕಾರ್ಡಿಂಗ್ ಟು ನ್ಯೂ ಎಜುಕೇಷನ್ ಪಾಲಿಸಿ ಅಜಗಜಾಂತರ ಡಿಫ್ರೆನ್ಸ್ ಇದೆ. ನಾವು
3 ಸಬ್ಜೆಕ್ಟನ್ನು ಕಲಿತಾ ಇದ್ವಿ. ಫಾರ್ ಎಕ್ಸಾಂಪಲ್ ಅಂದರೆ CBZ ಬಾಟ್ನಿ ಝಾಲಜಿ ಕೆಮಿಸ್ಟ್ರಿ ಬಾಟ್ನಿ ಝಾಲಜಿ. ಬಟ್ ಇವಾಗ ಹಾಗಿಲ್ಲ. ಇವಾಗ ನೀವು BSc ಆಪ್ಟ್ ಮಾಡಿದರೆ ಯು ಹ್ಯಾವ್ ಟು ಸ್ಟಡಿ ಓನ್ಲಿ 2 ಸಬ್ಜೆಕ್ಟ್. ಯಾವುದಾದ್ರೂ 2 ಸಬ್ಜೆಕ್ಟನ್ನು ಕಾಂಬಿನೇಷನ್ ಮಾಡಿ ತೊಗೋಬೋದು. ಆ ಕಾಂಬಿನೇಷನ್ ಆದಂತಹ ಸಬ್ಜೆಕ್ಟ್ನಲ್ಲಿ ನೀವು ಫಸ್ಟ್, ಥರ್ಡ್, ಫಿಫ್ತ್ ಸೆಮೆಸ್ಟ್ರ್ನಲ್ಲಿ ಸ್ಕಿಲ್ ಓರಿಯೆಂಟೆಡ್ ಪೇಪರನ್ನು ಬರೀತೀರ. ಅದು ನಿಮಗೆ ಮುಂದೆ ಎಷ್ಟು ಯೂಸ್ ಆಗುತ್ತೆ. ಇವನ್ ನೀವು ಒಂದು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟನ್ನು ಬರೀತೀರ, ಅದರಿಂದ ನೀವು ಯಾವುದೇ ಗೌರ್ಮೆಂಟ್ ಎಕ್ಸಾಮನ್ನು ಬರೆದ್ರೂ ಅಲ್ಲಿ ಆ ನಾಲೆಜನ್ನು ಯೂಸ್ ಮಾಡ್ಕೋಬೋದು. ಸೊ ಇದೇನು ಹೊಸದಾಗಿ ಏನೇನು ರೂಲ್ಸ್ ಇದಾವಲ್ಲ BScವು, ಅವು ನಿಮಗೆ ಎಷ್ಟು ಜಾಬ್ ಓರಿಯೆಂಟೆಡ್ಡು ಅಥವಾ ನಿಮಗೆ ರಿಸರ್ಚ್ ಫೀಲ್ಡಲ್ಲಿ ಹೋಗಲಿಕ್ಕೆ, ನಿಮ್ಮ ಪ್ಯಾಷನನ್ನು ನೀವು ಬೆಳೆಸ್ಕೊಳ್ಳಿಕ್ಕೆ ಎಷ್ಟೊಂದು ಅವಕಾಶಗಳಿದ್ದಾವೆ. ನಂಗೆ ಟೀಚಿಂಗ್ ಇಂಟ್ರೆಸ್ಟ್ ಇದೆ ಮೇಡಮ್ ಅಂತಂದರೆ ಎಸ್, ಗೋ ಫಾರ್ ಇಟ್ B.Ed. ಯಾವ ಕೋರ್ಸ್ನೂ ಕಡಿಮೆ ಅಲ್ಲ. ನೀವು ಜಸ್ಟು ಒಂದು ಸೆಂಟ್ರಲ್ಲಿ ನಿಂತ್ಕೊಳ್ಳಿ, ನಿಮ್ಮ ಊರಲ್ಲಿ, ನಿಮ್ಮ ಹಳ್ಳಿಗಳಲ್ಲಿ ನಿಂತ್ಕೊಂಡು ಒಂದು 100 ಮೀಟರ್ ರೇಡಿಯಸ್ನಲ್ಲಿ ಎಷ್ಟು ಜನ ಇದ್ದಾರೋ ಅವ್ರನ್ನೆಲ್ಲ ಸುಮ್ಮನೆ ನಿಮಗೆ ಗೊತ್ತಿರುವಂತಹ ರಿಲೇಷನಲ್ಲಿನೇ ಅನಲೈಸ್ ಮಾಡಿ. 100 ಜನ ನಿಮ್ಗೆ ಗೊತ್ತಿರೋರಿದ್ದರೆ ಆ 100ರಲ್ಲಿನೂ ಬರೀ ಇವರೇ ಇರ್ತಾರ ಅಥವಾ ಇವರಿದ್ದರೆ ಮಾತ್ರ ಅಲ್ಲಿ ಜನ ಸಕ್ಸಸ್ಫುಲ್ ಆಗಿದ್ದಾರಾ? ಇಲ್ಲ, ಇವರು ಇರ್ತಾರೆ, ಇವರು ಸಕ್ಸಸ್ಫುಲ್ ಆಗೇ ಇರ್ತಾರೆ. ಇವರು ಬಿಟ್ಟು ಏನು ಬೇರೆ ಜನ ಇದ್ದಾರಲ್ಲ, ಅವರು ಅಷ್ಟೇ ರೆಸ್ಪೆಕ್ಟ್ಫುಲ್ಲಾಗಿ ಸಕ್ಸಸ್ಫುಲ್ಲಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ದಯಮಾಡಿ ಯಾವುದೇ ಒಂದು ಬ್ಲೈಂಡ್ ವಿಡಿಯೋವನ್ನು ನೋಡಿ ರಾಂಗ್ ಡಿಸಿಷನನ್ನು ತಗೋಬೇಡಿ. ವಿಡಿಯೋವನ್ನು ಜಸ್ಟ್ ನೋಡಿ ರೆಫರ್ ಮಾಡಿ, ನಿಮ್ಮದು ಎಬಿಲಿಟಿ ಎಲ್ಲಿದೆ, ನಿಮ್ಮ ಕೆಪ್ಯಾಸಿಟಿ ಎಲ್ಲಿದೆ. ಎಲ್ಲರದೂ 90% ಇರೋದಿಲ್ಲ, ನಮಗೆ ಗೊತ್ತಿರೋ ಸತ್ಯನೇ. 50% ಇದೆ ಅಂತಂದರೆ ಒಪ್ಕೊಳ್ಳಿ, ನಂದು ಎಬಿಲಿಟಿ ಇಷ್ಟಿದೆ, ನನ್ನ 50%ಗೆ ನಾನು ಏನೇನು ಮಾಡ್ಬೋದು. ಪ್ರತಿಯೊಂದು ಡಿಗ್ರಿಯಿಂದ, ಪ್ರತಿಯೊಂದು ಒಂದು ಕೋರ್ಸಿಂದ ನಿಮ್ಮ ಜೀವನವನ್ನು ಚೆನ್ನಾಗಿ ರೂಪಿಸ್ಕೋಬಹುದು. ಪ್ರೊವೈಡೆಡ್ ನೀವಲ್ಲಿ ಸರ್ಟಿಫಿಕೇಟಿಗೋಸ್ಕರ ಓದೋದಲ್ಲ, ಸ್ಕಿಲ್ಲಿಗೋಸ್ಕರ ಓದಿ. ನೀವು TCH ಮಾಡಿ ಒಂದು ಪ್ರೈಮರಿ ಸ್ಕೂಲ್ ಟೀಚರೇ ಆಗಿ ಸರ್ಟಿಫಿಕೇಟಿಗೆ ಓದಬೇಡಿ. ಆ ಕೋರ್ಸ್ನಲ್ಲಿರುವಂತಹ ಸ್ಕಿಲ್ ಏನಿದೆಯಲ್ಲ ಅದನ್ನು ಅಳವಡಿಸ್ಕೊಳ್ಳಿ. ಅದರಿಂದ ನಿಮ್ಮ ಜಾಬನ್ನು ನೀವು, ಕರಿಯರನ್ನು ನೀವು ರೂಪಿಸ್ಕೋಬೋದು. ನಾವೇನು ಮಾಡ್ತೀವಿ, BScನ, B.Ed, BSc ನರ್ಸಿಂಗ ಸರಿ ಬಿಡು ಮಾಡಿದ್ರೆ ಆಯ್ತು ಅಂತ ಸರ್ಟಿಫಿಕೇಟಿಗೆ ಮಾಡ್ತೀವಿ. ಹಾಗಲ್ಲ, ಸ್ಕಿಲ್ಲಿಗೋಸ್ಕರ ಕೋರ್ಸ್ಗಳನ್ನು ಕರೀರಿ. ಅಲ್ಲಿರುವಂತಹ ಸ್ಕಿಲ್ಲನ್ನು ತಗೊಂಡ್ರಿ ಅಂತಂದರೆ ಅದ್ರ ಬೇಸ್ ಮೇಲೆ ನೀವು ಎಷ್ಟೊಂದು ಒಳ್ಳೆ ಜಾಬ್ಗಳನ್ನು ಮಾಡ್ಬೋದು. ಇವಾಗ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಎಷ್ಟೊಂದು ಆಪ್ಷನ್ಸ್ಗಳಿದ್ದಾವೆ. ಆ್ಯಂಡ್ ಒನ್ ಮೋರ್ ಸಜೆಷನ್ ಏನಂತಂದರೆ, ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ನೀವು ನೀಟ್ ಫೇಲ್ಯೂರ್ ಆಗಿಲ್ಲ ಅನ್ನೋದಕ್ಕೆ ನಿಮಗೆ ನೀವು ಕೊಟ್ಕೊಳ್ಳುವಂತಹ ರೀಸನ್ನು ನಾವು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಇದ್ವಿ ಅಂತ. ಅದನ್ನಂತೂ ಮುಂಚೆ ತಲೆಯಿಂದ ತೆಗೀರಿ. ಬರೀ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಅಷ್ಟೇ ನೀಟ್ ಕ್ರ್ಯಾಕ್ ಹಂಗಿಲ್ಲ. ಇವಾಗ ಯಾರು ಬೇಕಾದರೂ ನೀಟನ್ನು ಕ್ರ್ಯಾಕ್ ಮಾಡ್ಬೋದು, ಪ್ರೊವೈಡೆಡ್ ನಿಮಗೆ ಅಷ್ಟು ಕೆಪ್ಯಾಸಿಟಿ ಇತ್ತಂದರೆ. ಇಲ್ಲ ಅಂತಂದ್ರೂ, ಇಲ್ಲ ಮೇಡಮ್ ನೀವು ನಮ್ಗೆ ಏನೇ ಹೇಳಿ ಸೆಕೆಂಡ್ ಕ್ಯಾಟಗರಿ, ಥರ್ಡ್ ಕ್ಯಾಟಗರಿ, ಬಟ್ ಯಾಕೋ ಮನಸ್ಸು ಮಾತ್ರ ನಂದು ಹಾಸ್ಪಿಟ್ಲಲ್ಲೇ ವರ್ಕ್ ಮಾಡ್ಬೇಕಂತ ಅನಿಸ್ತಾ ಇದೆ. ಆ ಡಾಕ್ಟರ್ದು, ಆ ಪೇಷಂಟ್ದಲ್ಲೇನು ಅಟ್ಮಾಸ್ಫಿಯರ್ ಇರುತ್ತಲ್ಲ, ನನಗೆ ಅಲ್ಲೇ ವರ್ಕ್ ಮಾಡಬೇಕು ಅಂತ ಭಾಳ ಆಸೆ ಇದೆ ಮೇಡಮ್. ಹಾಗಾದರೆ ಕಣ್ಣು ಮುಚ್ಕೊಂಡು ಗೋ ಫಾರ್ ಅ ಪ್ಯಾರಾಮೆಡಿಕಲ್. ಐ ಥಿಂಕ್ ಲಾಸ್ಟ್ ಇಯರ್ ಅನಿಸುತ್ತೆ, ಒಂದು ಪ್ಯಾರಾಮೆಡಿಕಲ್ ಬಗ್ಗೆ ನಾನು ಪೂರ್ತಿ ಒಂದು ವಿಡಿಯೋನೇ ಮಾಡಿದ್ದೆ. ಒಬ್ಬರು ಡಾಕ್ಟರ್ ಹುಯಿಲ್ಗಳು ಅಂತ ಅವ್ರನ್ನ ಇನ್ವೈಟ್ ಮಾಡಿ. ನಿಮಗಿದು ಆಗ್ತಿಲ್ವಾ, ನೀಟ್ ಆಗ್ತಿಲ್ವಾ, ಬಟ್ ಸ್ಟಿಲ್ ನಿಮಗೆ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇದ್ದರೆ ಗೋ ಫಾರ್ ಪ್ಯಾರಾಮೆಡಿಕಲ್. ಅಲೈಡ್ ಹೆಲ್ತ್ ಸೈನ್ಸಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ. ಕೊರೋನಾ ಬಂದು ಹೋದಾಗಿಂದ ಈ ಪ್ಯಾರಾಮೆಡಿಕಲ್ ಕೋರ್ಸಸ್ಗಳಿಗೆ ಎಷ್ಟೊಂದು ಮಹತ್ವ ಇದೆ ಅಂದರೆ, ನೀವೊಂದು ದೊಡ್ಡ ಒಂದು ಹಾಸ್ಪಿಟಲ್ ಇಮ್ಯಾಜಿನ್ ಮಾಡಿದರೆ ಅಲ್ಲಿ ಬರೀ ಡಾಕ್ಟರ್ಸ್ ಅಷ್ಟೇ ಇರೋದಿಲ್ಲ. ಆ ಡಾಕ್ಟರ್ಸ್ ಜೊತೆಗೆ ಅವ್ರ ಅಸಿಸ್ಟೆಂಟ್ ಎಷ್ಟೊಂದು ಜನ ಇರ್ತಾರೆ. ಲೈಕ್ ಎಕ್ಸ್ರೇ ತೆಗಿಯೋರು ಇರ್ತಾರೆ, ಆಮೇಲೆ ಅನಸ್ತಿಷ್ಯಾ ಇಂಜೆಕ್ಷನ್ ಕೊಡೋರು ಇರ್ತಾರೆ. ಇನ್ನೂ ಎಷ್ಟೊಂದು ಸೆಕ್ಟರ್ನಲ್ಲಿ ಅಲ್ಲಿ ಕೆಲಸ ಮಾಡಿ ಒಂದು ಟೀಮ್ ಅಂತ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಲಾಂಗ್ ವಿತ್ ದ ಡಾಕ್ಟರ್ಸ್. ಸೊ ಅದೆಲ್ಲ ಟೀಮಲ್ಲಿ ಬರುವಂಥವ್ರು ಎಲ್ಲಿಂದ ಬಂದಿರ್ತಾರೆ? ಪ್ಯಾರಾಮೆಡಿಕಲ್ ಕೋರ್ಸಸ್ಸಿಂದ. ಗೋ ಫಾರ್ DMLT. ಸೊ ನಿಮ್ಮದು ಏನು ಎಬಿಲಿಟಿ ಇದೆಯಲ್ಲ ಅದಕ್ಕೆ ತಕ್ಕದಾದಂತಹ ಎಷ್ಟೊಂದು ಕೋರ್ಸ್ಗಳಿದ್ದಾವೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ BScದು ಒಂದು ಕಂಪ್ಲೀಟು ನಿಮ್ಗೆ ಹೊಸ ರೂಲ್ಸ್ ಏನಿದೆ ಅದು, ಆಮೇಲೆ ನೀವು ಹೆಂಗೆ ಅದನ್ನ ಜಾಬ್ ಓರಿಯೆಂಟೆಡ್ ಆಗಿ ಕಲಿಬೋದು, ಏನೇನು ಕಲಿಬೇಕು, ಫೀಸ್ ಸ್ಟ್ರಕ್ಚರು, ಲಾಸ್ಟ್ ಡೇಟು 30th ಇದೆ ಡಿಗ್ರಿ ಕಾಲೇಜ್ಗಳಿಗೆ ಅಡ್ಮಿಷನ್ ತೊಗೊಳ್ಳಿಕ್ಕೆ. ಸೊ ಅದಕ್ಕಿಂತ ಮುಂಚೆ ಸಾಧ್ಯವಾದರೆ ಈ ವೀಕೆಂಡಿಗೆ BScದು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾನು ವಿಡಿಯೋ ಕಂಟೆಂಟ್ ಮಾಡ್ತಾಯಿದ್ದೀನಿ. ಬಟ್ ನಿಮಗೆ ಇಲ್ಲ ಮೇಡಮ್ ನಾನು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಕಣ್ಣು ಮುಚ್ಕೊಂಡು ಪ್ಯಾರಾಮೆಡಿಕಲ್ ಕೋರ್ಸಸ್ ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ ನಿಮಗೆಲ್ಲ ಫ್ರೀ ಇರುತ್ತೆ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಯಾವುದೂ ಕಡಿಮೆ ಅಲ್ಲ. ನಿಮ್ಮನ್ನು ನೀವೇ ಅಂತಾರೆ ಅಂಡರ್ ಎಸ್ಟಿಮೇಟ್ ಮಾಡ್ತಾರಲ್ಲ, ಅಯ್ಯೋ ನನಗೇನು ಮಾಡೋಕ್ಕಾಗಲಿಲ್ಲ ಅದಕ್ಕೆ ಈ ಫೀಲ್ಡಿಗೆ ಬಂದೆ, ಹಂಗೆ ಇಟ್ಕೊಳ್ಳೇಬೇಡಿ. ಪ್ಯಾರಾಮೆಡಿಕಲಿಗೆ ಬನ್ನಿ. ಇಲ್ಲ ಮೇಡಮ್ ನಾವು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸು ಈ ಪ್ಯಾರಾಮೆಡಿಕಲ್ ಕೋರ್ಸಸನ್ನು ತೊಗೊಂಡ್ರೆ ತುಂಬ ಇಂಗ್ಲೀಷ್ನಲ್ಲಿ ಓದೋದಿರುತ್ತೆ. ದೆನ್ ಆ ವಿಡಿಯೋದಲ್ಲೂ ರೆಫರ್ ಮಾಡಿದ್ದೆ, ಈ ವಿಡಿಯೋದಲ್ಲೂ ರೆಫರ್ ಮಾಡ್ತಾ ಇದ್ದೀನಿ. ದೆರ್ ಈಸ್ ಒನ್ ಚಾನಲ್ ಕಾಲ್ಡ್ ಪ್ರಿಪೇರ್ ಎಜುಟೆಕ್. ಓಕೆ,
ದಿಸ್ ಚಾನಲ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್. ನಿಮಗೆ ಅಲೈಡ್ ಹೆಲ್ತ್ ಕೋರ್ಸಸ್ಸು, ಅದು ಮುಂದೆ ಜಾಬ್ ಓರಿಯೆಂಟೆಡ್ಡು ಏನೇನು ಮಾಡಬೇಕು ಅದೆಲ್ಲನೂ ಇವಾಗ ಹೆಂಗೆ ಬಯೋ ಸ್ಟಡೀಸಲ್ಲಿ ನಾನು ಕಾನ್ಸೆಪ್ಟನ್ನು ಕನ್ನಡದಲ್ಲಿ ಹೇಳ್ತೀನಿ, ಪ್ಯಾರಾಮೆಡಿಕಲ್ ಕೋರ್ಸಸ್ ಅದೆಲ್ಲ ಸಿಲೆಬಸ್ಸನ್ನು ಇವರು ಕನ್ನಡದಲ್ಲಿ ಕ್ಲಾಸಸ್ ತಗೋತಾರೆ. ಲೈವ್ ಇಂಟ್ರಾಕ್ಷನ್ ಇರುತ್ತೆ, ಕ್ವಶನ್ ಪೇಪರ್ ಬಿಡಿಸ್ತಾರೆ, ಮಾಸ್ಟರ್ ಕ್ಲಾಸ್ ತಗೋತಾರೆ. ಸೊ ನೀವು ಇನ್ ಕೇಸ್ ಇಫ್ ಯು ಆಪ್ಟ್ ಫಾರ್ ಪ್ಯಾರಾಮೆಡಿಕಲ್ ನೋಡಿ ಇಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಇಲ್ಲಿ ಯಾರೋ ಬಂದು ಅಲ್ಲಿ ಪಾಠ ಮಾಡೋದಲ್ಲ, ಡಾಕ್ಟರ್ಸ್ಗಳೇ ಬಂದು ಇಲ್ಲಿ ಪಾಠ ಮಾಡ್ತಾರೆ, ಅವರು ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ಗೋ ಫಾರ್ ಇಟ್. ಸೊ ನೀವೇನಿಲ್ಲಿ ಫೇಲ್ಯೂರ್ ಅಂತ ಇದ್ದೀರಲ್ಲ, ನೋ, ನೀವು ಕೂಡ ಯು ಆರ್ ಅ ಸಕ್ಸಸ್ಫುಲ್ ಪರ್ಸನ್. ಯು ಕ್ಯಾನ್ ಬಿಕಮ್ ಅ ಸಕ್ಸಸ್ಫುಲ್ ಪರ್ಸನ್. ಫಾರ್ ದ್ಯಾಟ್ ಯು ಹ್ಯಾವ್ ಟು ಸ್ಟಾಪ್ ಕಂಪೇರಿಂಗ್ ಆ್ಯಂಡ್ ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್ ನೀಟ್ ನಶಾ. ಬನ್ನಿ ಹೊರಗಡೆಯಿಂದ, ರೂಪಿಸ್ಕೊಳ್ಳಿ ಜೀವನವನ್ನು. BSc ಕೋರ್ಸಿಂದ ಎಷ್ಟು ನಿಮಗೆ ಮುಂದೆ ಯೂಸ್ಫುಲ್ ಆಗುತ್ತೆ. B.Ed ಕೋರ್ಸ್ಗಳಿಂದ ಆಗುತ್ತೆ. ಗೌರ್ಮೆಂಟ್ ಸ್ಕೂಲ್ನಲ್ಲಿ ನಿಮ್ಗೆ ಗೊತ್ತಿದೆ, ಕನ್ನಡ ಮೀಡಿಯಮಿಂದ ನೀವು ಬಂದು ಎಷ್ಟು ಸಫರ್ ಆಗಿದ್ದೀರಾ ಅಂತ. ಹೋಗಿ ಸ್ಕೂಲ್ಗಳಿಗೆ ಟೀಚರ್ ಆಗಿ ಅಲ್ಲಿರುವಂತಹ ಮಕ್ಕಳಿಗೆ ನಿಮ್ಗೆ ಎಷ್ಟು ಕೆಪಾಸಿಟಿಯೋ ಅದನ್ನು ಮೀರಿ ಅವರಿಗೆ ಕಲಿಸಿ, ಅದನ್ನು ಮೀರಿ ಅವರಿಗೆ ಆ ಸಬ್ಜೆಕ್ಟದ್ದು ನಾಲೆಜನ್ನು ಕೊಡಿ. ಓಕೆ, ನಲಿಕಲಿ ಕ್ಲಾಸಸನ್ನು ಮಾಡ್ತಾರಲ್ಲ ಗೌರ್ಮೆಂಟ್ ಸ್ಕೂಲ್ನಲ್ಲಿ, ಅದನ್ನು ನೀವು ಎಷ್ಟು ಎಂಜಾಯ್ ಮಾಡಿ ಅದನ್ನ ಮಕ್ಕಳಿಗೆ ಕಲಿಸ್ಬೋದು. ಸುಮ್ಮನೆ ಎಲ್ಲರೂ ಮಾಡೋದಲ್ಲ, ಸ್ವಲ್ಪ ಹಟ್ಕೆ, ಔಟ್ ಆಫ್ ದ ಬಾಕ್ಸ್, ಹೊರಗಡೆ ಬನ್ನಿ. ನೀಟಿಂದ ಥಿಂಕ್ ಮಾಡಿ. ಜಗತ್ತು ದೊಡ್ಡದಾಗಿದೆ ರೀ, ನೀವು ಮನಸ್ಸು ಮಾಡಿದರೆ ಬೇಕಾದ ಮಾಡ್ಬೋದು. ಸೊ ನೀಟ್ ಮುಗೀತು, ಮುಂದೇನು ಇದೇನು ಕ್ವಶನ್ ಇದೆಯಲ್ಲ, ಇದಕ್ಕೆ ಆನ್ಸರು ಯಾವುದೇ ಯೂಟ್ಯೂಬ್ ಚಾನಲ್ನಲ್ಲಿ ಅಥವಾ ಯಾವುದೋ ಒಂದು ಆನ್ಲೈನ್ ಮೆಂಟರಿಂದ ಸಿಗೋದಲ್ಲ, ಅದು ನಿಮ್ಮ ಒಳಗಡೆಯಿಂದ ಬರಬೇಕು. ಫಸ್ಟು ನಾನು ಏನು ಮಾಡಬೇಕು ಮುಂದೆ, ನಂದು PU ರಿಸಲ್ಟ್ ಇಷ್ಟು ಬಂದಿದೆ, ನೀಟ್ ಇಷ್ಟು ಮಾರ್ಕ್ಸ್ ಬರ್ತಾ ಇದೆ, ಸೊ ನಾನು ಎಲ್ಲಿ ಸ್ಟ್ಯಾಂಡ್ ಆಗಿದ್ದೀನಿ. ಒಬ್ಬರು 40ಗೆ ಇರ್ತಾರೆ, 50ಗೆ, 60ಗೆ, 70, 80, 90, ನಾನು ಯಾವ ಕ್ಯಾಟಗರಿನಲ್ಲಿದ್ದೀನಿ. ಸೊ ನಾನು ಯಾವ ಕ್ಯಾಟಗರಿಯಿಂದ ಯಾವ ಕ್ಯಾಟಗರಿ ಹೋಗಿ ಟ್ರೈ ಮಾಡ್ತಾ ಇದ್ದೀನಿ. ಈಸ್ ಇಟ್ ಪಾಸಿಬಲ್? ಎಸ್, ಐ ಆಮ್ 100% ಶ್ಯೂರ್. ಓಕೆ, ಗೋ ಫಾರ್ ಇಟ್. ನೋ, ಇದು ನನಗೆ ಮಾಡೋಕ್ಕಾಗೋದಿಲ್ಲ. ಓಕೆ, ನಿಮ್ಮ ಹೊರಗೆ ಬಂದುಬಿಟ್ಟು ಅಲ್ಲಿಂದ ಹೊರಗೆ ಬಂದು ನಿಮ್ಮ ಲೆವೆಲ್ಗೆ ಏನು ಮ್ಯಾಚ್ ಆಗುತ್ತಲ್ಲ ಅದನ್ನು ಆಯ್ಕೆ ಮಾಡಿ. ಬಿಕಾಸ್ ಈ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಆ್ಯಸ್ ಎ ಟೀಚರ್ ಅಥವಾ ನೀವು ಆ್ಯಸ್ ಎ ಮೆಂಟರ್ ಏನಾದರೂ ತಿಳ್ಕೊಳ್ಳಿ. ಸೊ 10 ನಿಮಿಷ ವಿಡಿಯೋ ಮಾಡಿ, ಶೂಟ್ ಮಾಡಿ, ಎಡಿಟ್ ಮಾಡಿ ನಾನೇನು ಅಪ್ಲೋಡ್ ಮಾಡ್ತೀನಲ್ಲ, ಆ ವಿಡಿಯೋವನ್ನು 10 ಜನ ನೋಡಿದರೆ ಆ 10 ಜನದ್ದು ಜೀವನವನ್ನು ರೂಪಿಸುವಂತಹ ಜವಾಬ್ದಾರಿ ನನ್ನ ಮೇಲಿದೆ. ಹಾಗಂತ ಎಲ್ಲರೂ ನನ್ನ ಕಡೆನೇ ಬನ್ನಿ, ನೀವು ಮಾಡ್ಬೋದು, ನಾವು ಹಂಗೆ ಮಾಡಿದ್ದೀವಿ, ಹಿಂಗೆ ಮಾಡಿದ್ದೀವಿ ಅಲ್ಲ. ಸ್ಟೂಡೆಂಟು ಯಾವ ಲೆವೆಲ್ಗಿದ್ದಾರೋ ಆ ಲೆವೆಲ್ಲಿಗೆ ನಾವು ಅವ್ರನ್ನ ಮೋಟಿವೇಟ್ ಮಾಡಬೇಕು, ಆ ಲೆವೆಲ್ಲಿಗೆ ನಾವು ಅವ್ರನ್ನ ಜೀವನವನ್ನು ರೂಪಿಸ್ಕೊಳ್ಳೋಕೆ ಹೇಳಬೇಕು, ಅವ್ರ ಕರಿಯರನ್ನು ರೂಪಿಸ್ಕೊಳ್ಳೋಕೆ ಹೇಳಬೇಕು. ಎಲ್ಲರೂ ತೊಗೊಂಡು ಬಂದು ಮ್ಯಾಗ್ ಇಡ್ಸೋದಲ್ಲ, ಅದಲ್ಲ ಶಾಣೆತನ. ಸ್ಟೂಡೆಂಟ್ ಲೆವೆಲ್ಲಿಗೆ ನಾವು ಇಳಿಯೋದಿದೆಯಲ್ಲ, ಅಲ್ಲಿರೋದು ಚಾಲೆಂಜು, ಅಲ್ಲಿರೋದು ಮಿರಾಕಲ್ ಮಾಡುವಂಥದ್ದು. ಐ ಹೋಪ್ ಆ ನಿಟ್ಟಿನಲ್ಲಿ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ BSc ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೆವರ್ ಎವರ್ ನೀವು ಕಡಿಮೆ ಅಂತ ಯಾವತ್ತೂ ಅನ್ಕೋಬೇಡಿ. ನನಗೆ ಇವ್ರ ಬಗ್ಗೆನೂ ಅಷ್ಟೇ ರೆಸ್ಪೆಕ್ಟ್ ಇದೆ, ನಿಮ್ಗಳ ಬಗ್ಗೆನೂ ಅಷ್ಟೇ ರೆಸ್ಪೆಕ್ಟ್ ಇದೆ. ಇವ್ರ ಜೀವನವನ್ನು ನಡೆಸುವಂತಹ ಜವಾಬ್ದಾರಿ ಆ್ಯಸ್ ಎ ಟೀಚರ್ ನನ್ನ ಮೇಲೆ ಎಷ್ಟಿದೆಯೋ, ನಿಮ್ಮ ಜೀವನಕ್ಕೂ ಸರಿಯಾದಂತಹ ಮಾರ್ಗದರ್ಶನ ಕೊಡುವಂತಹ ಜವಾಬ್ದಾರಿ ಕೂಡ ನನ್ನ ಮೇಲೇ ಇದೆ. ಓಕೆ, ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಈ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ BSc ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.